स्वागतं विश्वेशतीर्थचक्रवर्तिनं श्री विश्वेशतीर्थगुरुभ्यो नमः श्री विश्वप्रसन्नतीर्थगुरुभ्यो नमः हरि ओम ಬಿಂದು ಸರೋವರದ ದಡಭಾಗದಲ್ಲಿ ಕೂತಿರ್ತಕ್ಕಂತಹ ತಾಯಿಯಾದ ದೇವಹೂತಿಗೆ ಕಪಿಲನಾಮಕ ಪರಮಾತ್ಮ ತಾನು ಉಪದೇಶವನ್ನು ಮಾಡುವಾಗ ಅನೇಕ ಧರ್ಮ ಮಾರ್ಗದ ಮತ್ತು ಸಾಧನಾ ಮಾರ್ಗದ ವಿಷಯಗಳನ್ನು ಅವಳಿಗೆ ಉಪದೇಶವನ್ನು ಮಾಡ್ತಾ ಹೇಗೆ ನಾವು ಜೀವನದಲ್ಲಿ ಗೆಲುವನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನು ತಾಯಿಯ ಮುಖಾಂತರ ಜಗತ್ತಿಗೆ ತಾನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಯೋಗಸ್ಯ ಲಕ್ಷಣಂ ವಕ್ಷೇ ಸಬೀಜಸ್ಯ ನೃಪಾತ್ಮಜೆ ಮನೋ ಏನೈವ ವಿಧಿನ ಪ್ರಸನ್ನಂ ಯಾತಿ ಸತ್ಪಥಂ. ಮನಸ್ಸು ಒಳ್ಳೆಯ ಮಾರ್ಗವನ್ನು ಹಿಡಿಯಬೇಕು ಅಂತಾದರೆ ಅದಕ್ಕೆ ಯೋಗ ಅದು ತುಂಬ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಆದ್ದರಿಂದ ಯೋಗ ಅಂತ ಕರೆಸಿಕೊಳ್ಳುವ 8 ಲಕ್ಷಣಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಕೊನೆಗೆ ಸಮಾಧಿ. ಈ 8 ಅಂಗಗಳು ಸೇರಿದರೆ ಅದನ್ನು ಯೋಗ ಅಂತ ಕರೆಯೋದು. ಆ ಯೋಗದ ಲಕ್ಷಣ, ಅದರ ಧಾರಣೆ, ಅದನ್ನು ಮಾಡುವ ಕ್ರಮ, ಇದನ್ನೆಲ್ಲ ನಿನಗೆ ವಿಸ್ತಾರವಾಗಿ ಉಪದೇಶವನ್ನು ಮಾಡ್ತೇನೆ. ಅದರಿಂದ ಪ್ರಸನ್ನಂ ಯಾತಿ ಸತ್ಪಥಂ, ಸಮಾಧಿ ಸ್ಥಿತಿಗೆ ನೀನು ಬಂದಿ ಅಂತಾದರೆ ಆವಾಗ ಮನಸ್ಸು ಪ್ರಸನ್ನವಾಗತ್ತೆ. ಮನಸ್ಸು ಪ್ರಸನ್ನ ಆಯಿತು ಅಂತಾದರೆ ಅದು ಸತ್ಪಥಂ, ಒಳ್ಳೆ ಮಾರ್ಗದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ದರಿಂದ ನಿನಗೆ ಆ ಅಷ್ಟಾಂಗ ಯೋಗಗಳು ಅದನ್ನು ಉಪದೇಶ ಮಾಡ್ತೇನೆ ಅಂತ ತಾಯಿಗೆ ತಾನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಸ್ವಧರ್ಮಾಚರಣಂ ಶಕ್ಯ ವಿಧರ್ಮಾಚ್ಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ. ಮೊಟ್ಟ ಮೊದಲಿಗೆ ಉಪದೇಶ ಮಾಡಿರ್ತಕ್ಕಂತಹ ಅಂಶ ಸ್ವಧರ್ಮಾಚರಣಂ ಶಕ್ಯ. ಅದಕ್ಕೆ ಇದು ಯಾವ ಮಾತಿನ ಆಧಾರ ಅಂತ ಇಟ್ಕೊಳ್ಬೇಕಾದ್ರೆ ನಮಗೆಲ್ಲ ಪರಿಚಿತವಾದ ಮಾತು. ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸುಮಾರು ಜನ ಇರ್ತಾರೆ, ಅವ್ರು ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಅಟ್ರಾಕ್ಟಿವ್ ಆಗಿದೆ, ಅದಕ್ಕೆ ನಾವು ಅದನ್ನೇ ಮಾಡೋಣ ಅಂತ. ಆದರೆ ಅವರವರಿಗೆ ವಿಹಿತವಾದ ಕರ್ಮಗಳು ಅಂತ ಇದೆ, ಅದನ್ನು ಸರ್ವಾತ್ಮನ ಬಿಡಬಾರ್ದು ಅನ್ನೋ ಅಭಿಪ್ರಾಯದಲ್ಲಿ ಕೃಷ್ಣ ಹೇಳಿದ್ದು. ಸ್ವಧರ್ಮೇ ನಿಧನಂ ಶ್ರೇಯ. ನಿನ್ನ ಎದುರಿಗೆ 2 ಅಂಶಗಳು ಬಂತು, ಒಂದು ಸಾವು, ಇನ್ನೊಂದು ನಿನ್ನ ಕರ್ಮಾಚರಣೆ ಅಂತ. ಯಾವುದನ್ನು ನೀನು ಆಶ್ರಯಿಸ್ತಿ ಅಂತ ಹೇಳಿದರೆ ಸಾಧ್ಯವಾದರೆ ನನ್ನ ಧರ್ಮಾಚರಣೆಯನ್ನೇ ಮಾಡ್ತೇನೆ, ಇಲ್ಲ ಆದರೆ ಪ್ರಾಣ ಬಿಡ್ಲಿಕ್ಕೆ ಸಿದ್ಧನಾಗ್ತೇನೆ. ಅದಕ್ಕೆ ಸಿದ್ಧರಾಗಬೇಕೇ ಹೊರತು ಮತ್ತೊಬ್ಬರ ಧರ್ಮ ಚೆನ್ನಾಗಿ ಅನುಕೂಲವಾಗಿದೆ, ನನಗೆ ಕೈಗೆ ಬಳೆ ಬೇಡ, ಹಣೆ ಕುಂಕುಮ ಬೇಡ, ಮೈ ಮೇಲೆ ಜನಿವಾರ ಬೇಡ ಅಂತ ಇನ್ನೊಬ್ಬರದ್ದೇ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಆಶ್ರಯಿಸ್ಬಿಡ್ತೀನಿ ನಾನು ಅಂತಂದ್ರೆ ಆವಾಗ ಅದಕ್ಕೆ ಕೃಷ್ಣ ಹೇಳಿದ ಮಾತು ಏನು, ಅದಕ್ಕಿಂತ ಸಾವು ವಾಸಿ ಅಂತ. ಈ ರೀತಿ ಬದುಕೋದು ಒಂದೇ, ನಾವು ಬದುಕಿಲ್ಲ ಅನ್ನೋದು ಒಂದೇ. ಆದ್ರಿಂದ ಸ್ವಧರ್ಮೇ ನಿಧನಂ ಶ್ರೇಯ, ಅದನ್ನೇ ಮೊದಲಿಗೆ ಉಪದೇಶ ಮಾಡಿದ ಯಾರು? ಕಪಿಲನಾಮಕನಾದ ಪರಮಾತ್ಮ ತಾಯಿಗೆ ಹೇಳಿದ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಪರಧರ್ಮೋ ಭಯಾವಹ. ಅದಕ್ಕೆ ಉದಾಹರಣೆಗಳನ್ನು ನಾವು ಹೇಳೋದು ಬೇಡವೇ ಬೇಡ. ಇವತ್ತು ಬೇಕಾದಷ್ಟು ನ್ಯೂಸ್ಗಳನ್ನು ನಾವು ನೋಡ್ತಾ ಇರ್ತೇವೆ. ನಾವು ಧಾರಣೆ ಮಾಡಿದ ತಿಲಕ, ನಾವು ಧಾರಣೆ ಮಾಡಿದ ಬಳೆಗಳು, ನಾವು ಧಾರಣೆ ಮಾಡುವ ಬಟ್ಟೆಗಳು, ನಾವು ಧಾರಣೆ ಮಾಡುವ ಶಿಖ ಪುರುಷರಿಗೆ, ಇದೆಲ್ಲವೂ ಕೂಡ ಅದು ಒಂದೊಂದು ಲಕ್ಷಣ ದ್ಯೋತಕ. ಅದು ಅವನು ಶಿಖಾ ಧಾರಣೆ ಮಾಡಿದ್ದಾನೆ ಅಂತಂದ್ರೆ ಅವನನ್ನು ಮುಟ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾರೆ. ಅಲ್ಲೊಂದು ಸ್ತ್ರೀ ತಾನು ಕುಂಕುಮ ತಿಲಕ ವಸ್ತ್ರಾದಿಗಳನ್ನು ಧಾರಣೆ ಮಾಡಿದ್ದಾಳೆ ಅಂತಂದ್ರೆ ಅವಳು ಸುದ್ದಿಗೆ ಹೋಗ್ಬೇಕೋ ಬೇಡವೋ ಅಂತ ಯೋಚನೆ ಬರುತ್ತೆ. ಇದು ಯಾವುದು ಇಲ್ಲದೆ ಇರುವಾಗಲೇ ನಮ್ಮ ಮೇಲೆ ಆಕ್ರಮಣಗಳಾಗುವುದು. ಆದ್ರಿಂದ ಪರಧರ್ಮೋ ಭಯಾವಹ, ಮತ್ತೊಬ್ಬರಿಗೆ ಸಂಕೇತವಾದ ಧರ್ಮ ಅದನ್ನು ಧಾರಣೆ ಮಾಡಿದ್ರೆ ಅದು ಧರ್ಮ, ಅದು ಭಯಕ್ಕೆ ದಾರಿಯನ್ನು ತಂದುಕೊಡುತ್ತೆ ಹೊರತು ಅದು ಯಾವತ್ತಿಗೂ ಕೂಡ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸ್ವಧರ್ಮಾಚರಣಂ ಶಕ್ಯ, ಬಹಳ ಸುಂದರವಾಗಿ ಹೇಳ್ತಾನೆ ತಾಯಿಗೆ. ಶಕ್ತಿಯ ಸ್ವಧರ್ಮಾಚರಣಂ. ದೇವರ ಪೆಟ್ಟಿಗೆ ತೆಗಿಬೇಕು, ಅದಕ್ಕೆ ಸಾಲಿಗ್ರಾಮಗಳೆಲ್ಲ ತಕ್ಕೊಳ್ಬೇಕು, ನಿನ್ನೆ ಹಾಕಿದ ಹೂವು ತುಳಸಿ ತೆಗಿಬೇಕು, ಅದೆಲ್ಲ ಮಾಡಿಕೊಂಡು ಆಮೇಲೆ ಅದಕ್ಕೊಂದು ನೈವೇದ್ಯ ಅಂತ ಹೇಳಿ ಒಲೆ ಹೊಚ್ಕೊಂಡು ಅನ್ನ ಪಾಯಸ ಮಾಡಿಕೊಂಡು ಇವೆಲ್ಲ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ.
ಆದ್ರಿಂದ ಬೇಡವೇ ಬೇಡ ಅಂತ ಬಹಳ ಜನ ದೊಡ್ಡ ದೇವ್ರ ಪೂಜೆ ಅಂತ 10-15 ವರ್ಷಕ್ಕೊಂದ್ಸರಿ ದೇವ್ರ ಪೆಟ್ಟಿಗೆ ತೆಗಿತಾ ಇರ್ತಾರೆ. ಮತ್ತೆ ಅದಕ್ಕೊಂದು ಹೆಸರು ಬೇರೆ, ದೊಡ್ಡ ದೇವ್ರ ಪೂಜೆ ಅಂತ. ಯಾರು ಇಲ್ಲಾದ್ರೂ ಇದೇನಾ ಸಣ್ಣ ದೇವರು ದೊಡ್ಡ ದೇವರು ಅಂತ ಎಲ್ಲಾದ್ರೂ ಪ್ರಪಂಚದಲ್ಲಿ ಇದೇನಾ? ಇದು ಅದಕ್ಕೆ ನಾವು ಮಾಡ್ಕೊಂಡಿರೋ ನಿಯಮಕ್ಕೆ ಅದಕ್ಕೊಂದು ಹೆಸರನ್ನ ಕೊಟ್ಟು ಅವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದಕ್ಕೆ ಕೃಷ್ಣ ಹೇಳಿದ, ನಿನ್ನ ಧರ್ಮಾಚರಣೆ, ನೀನು ಯಾವ ಧರ್ಮದಲ್ಲಿ ನಿನ್ನ ಜನನವಾಗಿದೆ, ಸ್ವಧರ್ಮಾಚರಣಂ ಶಕ್ಯ, ನಿನಗೆಲ್ಲ ದೇವ್ರ ಪೆಟ್ಟಿಗೆ ತೆಗೆದು ದಿನನಿತ್ಯ ನೈವೇದ್ಯ ಮಾಡ್ಲಿಕ್ಕಾಗದೇ ಇಲ್ಲ ಅಂತ ಆದ್ರೆ ಶಕ್ತಿಯ ಸುಧರ್ಮಾಚರಣಂ, ನಿನ್ನ ಶಕ್ತಿಗೆ ಅನುಗುಣವಾಗಿ ಆದರೂ ನಿನ್ನ ಧರ್ಮಾಚರಣೆಯನ್ನು ಮಾಡು. ಏನು ಬೇಡ, ಅದೇ ದೇವರಿಗೆ ನೀನು ಅನ್ನ ಪಾಯಸ ಮಾಡಿದ್ರೆ ನಿನ್ನ ನೈವೇದ್ಯ, ನೀನು ಮಾಡಿದ ಪೂಜೆ ಅಂತ ನಾನು ಸ್ವೀಕಾರ ಮಾಡೋದಿಲ್ಲ. ಸಾಲಿಗ್ರಾಮದ ಮೇಲೆ ಒಂದು ಹನಿ ನೀರು ಹಾಕು, ಅದೇ ನೀರನ್ನು ನೈವೇದ್ಯ ಅಂತ ಇಡು, ಅಷ್ಟೇ ಸಾಕು, ಅದನ್ನೇ ಸ್ವೀಕಾರ ಮಾಡ್ತೇನೆ. ಸ್ವಧರ್ಮಾಚರಣಂ ಶಕ್ಯ ವಿಧರ್ಮಾಚ ನಿವರ್ತನಂ. ಬೇರೆಯವರ ಧರ್ಮವನ್ನ ಸರ್ವಾತ್ಮನ ಆಶ್ರಯಿಸಲಿಕ್ಕೆ ಒಂದು ಎಳ್ಳು ಕಾಳಿನಷ್ಟು ಕೂಡ ಕೃಷ್ಣ ಆಗಲಿ ಶಾಸ್ತ್ರಗಳಾಗಲಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಆದ್ರಿಂದ ಅದು ಸರ್ವಾತ್ಮನ ಗ್ರಾಹ್ಯವಲ್ಲ. ಇದನ್ನ ಯಾಕೆ ಹೇಳಿದ ಅಂತಂದ್ರೆ, ನಮ್ಮ ಸಾಧನೆಗೆ ಮೊಟ್ಟ ಮೊದಲ ಮೆಟ್ಟಲು ಇದು. ನಾವು ಯಾವ ಗುರಿಯನ್ನು ತಲುಪಬೇಕು ಅಂತಿದ್ದೇವೆ, ಆ ಗುರಿಯ ಮೊದಲನೇ ಮೆಟ್ಟಲು ಇದು. ಯಾವುದು? ಸ್ವಧರ್ಮಾಚರಣೆ ಅನ್ನೋದು ಸರ್ವಾತ್ಮನ ಬಿಡ್ಲಿಕ್ಕೆ ಅಧಿಕಾರ ಇಲ್ಲ. ಸ್ವಧರ್ಮಾಚರಣೆ ಅನ್ನೋದು ಅತ್ಯವಶ್ಯ. ಇದು ಮೊದಲನೇ ಅಂಶ. ಎರಡನೇದು ಯಾವುದು? ದೈವಲಬ್ಧೇನ ಸಂತೋಷ. ದೈವಲಬ್ಧ, ಯಾವುದು ನಮಗೆ ಬರೆದಿದ್ದಾನೆ ದೇವರು, ಅದರಿಂದ ಸಂತೋಷ ಪಡ್ಬೇಕಂತ. ಪಕ್ಕದವರಿಗೆ 3 ಫ್ಲೋರಿನ ಮನೆ ಬಿಲ್ಡಿಂಗ್ ಕಟ್ಟಿದ್ದಾನೆ, ನಮ್ದಿನ್ನು ಒಂದೇ ಫ್ಲೋರ್ ಇದೆ, ಅದು ಉಪಯೋಗ ಇಲ್ಲ ಅಂತಾನೆ ಪರಮಾತ್ಮ. ದೈವಲಬ್ಧೇನ, ನಿನಗೆ ಗ್ರೌಂಡೇ ಇರಲಿ, ಅದು ದೇವರು ಬರೆದಿದ್ದಾನೆ ಅಂತ ಅರ್ಥ. ಪಕ್ಕದವರಿಗೆ 3 ಅಂತಸ್ತೇ ಇರಲಿ, ದೇವರು ಬರೆದಿದ್ದಾನೆ ಅಂತ ಅರ್ಥ. ಅದನ್ನ ಇಟ್ಟುಕೊಂಡು ಸಂತೋಷವನ್ನು ಯಾರು ಪಡ್ತಾನೆ, ದೈವಲಬ್ಧೇನ ಸಂತೋಷ ಆತ್ಮವಿತ್ ಚರಣಾರ್ಚನಂ. ಆತ್ಮವಿತ್ ಚರಣಾರ್ಚನಂ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಭಾಷ್ಯ ಬರಿಬೇಕಾದ್ರೆ ಹೇಳ್ತಾರೆ, ಆತ್ಮ ಅಂದ್ರೆ ಪರಮಾತ್ಮ. ಇಲ್ಲೆಲ್ಲರೂ ಕೂಡ ಬೇರೆಯವರೆಲ್ಲ ತಪ್ಪಾಗಿ ಅರ್ಥವನ್ನು ಬರೆದು ಬಿಡ್ತಾರೆ, ಆದ್ರೆ ಆಚಾರ್ಯರು ಅರ್ಥವನ್ನು ಬರೀತಾರೆ. ಆತ್ಮ ಅಂದ್ರೆ ಪರಮಾತ್ಮ, ಆತ್ಮವಿತ್ ಅಂದ್ರೆ ಪರಮಾತ್ಮನನ್ನು ತಿಳಿದವನು, ಅವನ ಚರಣಾರ್ಚನಂ. ಯಾರ ಪಾದ ಸೇವೆಯನ್ನು ಮಾಡಬೇಕು? ದೇವರ ಪಾದ ಸೇವೆ ಅಲ್ಲ ಅಂತ. ಯಾಕೆಂದ್ರೆ ನಮ್ಮ ಯೋಗ್ಯತೆ ಇಲ್ವೇ ಇಲ್ಲ. ದೇವರನ್ನ ನೇರವಾಗಿ ಮುಟ್ಟೋ ನೋಡುವ ಯೋಗ ಈ ಕಣ್ಣುಗಳಿಗೆ, ಈ ದೇಹಕ್ಕೆ ಇಲ್ವೇ ಇಲ್ಲ. ಆದ್ರಿಂದ ಏನ್ ಅರ್ಥ ಮಾಡ್ಬೇಕು ಇಲ್ಲಿ ಅಂತಂದ್ರೆ, ಅದಕ್ಕೆ ಆಚಾರ್ಯರು ಬರೀತಾರೆ, ಆತ್ಮವಿತ್ ಚರಣಾರ್ಚನಂ. ಆತ್ಮ ಅಂದ್ರೆ ಪರಮಾತ್ಮ, ಆತ್ಮವಿತ್ ಅಂದ್ರೆ ಪರಮಾತ್ಮನನ್ನು ತಿಳಿದಿರ್ತಕ್ಕಂತಹ ಜ್ಞಾನಿಗಳು, ಅವರ ಚರಣಾರ್ಚನ, ಅವರ ಪಾದ ಸೇವೆಯನ್ನು ಮಾಡಬೇಕು. ಇದು ಯೋಗದ ಲಕ್ಷಣ ಅಂತ ಆಚಾರ್ಯರು ಬರೀತಾರೆ ವ್ಯಾಖ್ಯಾನ ಬರಿಬೇಕಾದ್ರೆ. ಈ ರೀತಿ ಸ್ವಧರ್ಮಾಚರಣೆಯನ್ನ ಶಕ್ತಿಯ ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ಏನಾದ್ರೂ ಪರವಾಗಿಲ್ಲ, ಹಾಸಿಗೆ ಮೇಲೆ ಮಲಗಿದ್ರೂ ಕೂಡ ಅದಕ್ಕೆ ಆವಾಗ್ಲೇನೆ ಪೂಜೆ ಮಾಡಿದ್ರು ತಪ್ಪಿಲ್ಲ ಅಂತೆ. ಒಟ್ಟು ಪೂಜೆ ಮಾಡೋದ್ರಲ್ಲಿ ತಾತ್ಪರ್ಯ ಅಂತಾನೆ ಕೃಷ್ಣ. ನಾವೆಲ್ಲ ಕಾರಣಗಳನ್ನು ಕೊಡ್ತೇವೆ, ಇಲ್ಲ ಮನೆಯಲ್ಲಿ ಬೋರ್ ಇಲ್ಲ, ಮನೆಯಲ್ಲಿ ದಿನನಿತ್ಯ ಗೌರ್ಮೆಂಟ್ ನೀರು ಬರಲ್ಲ, ಅದಕ್ಕೆ ಸಾವಿರಾರು ಲಕ್ಷಾಂತರ ಕಾರಣಗಳನ್ನು ಕೊಟ್ಟು ಬಿಟ್ರೆ ಪರಮಾತ್ಮ ನಮಗಿಂತಲೂ ಸೂಕ್ಷ್ಮ. ನೀವೆಷ್ಟು ಕಾರಣ ಕೊಡ್ತೀರೋ ಅದಕ್ಕೆ ಕಾರಣವಾಗಿ ನಾನು ಉತ್ತರ ಕೊಡ್ತೀನಿ ಅಂತ ಏನಿಲ್ಲದೆ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಸ್ಮರಣಾರೂಪವಾಗಿರ್ತಕ್ಕಂತಹ ಸಾಧನೆ ಧರ್ಮಾಚರಣೆ ಆದ್ರೂ ಮಾಡು. ಆದ್ರಿಂದ ಈ ರೀತಿ ಸಧರ್ಮಾಚರಣೆಯನ್ನು ಮಾಡ್ತಾ ವಿಧರ್ಮದ ಲವಲೇಶವೂ ನಿನ್ನಲ್ಲಿ ಇರಬಾರದು. ವಿಧರ್ಮಕ್ಕೆ, ಅನ್ಯ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಲವಲೇಶದ ಸಂಪರ್ಕವೂ ನಿನ್ನಲ್ಲಿ ಬರಬಾರದು. ಸ್ವಧರ್ಮಕ್ಕೆ ಸಾಂಕೇತಿಕವಾಗಿರ್ತಕ್ಕಂತಹ ಶಕ್ತಿಯನುಸಾರವಾದ ಯತ್ಕಿಂಚಿತ್ ಕರ್ಮ ಆದರೂ ನಿನ್ನಲ್ಲಿ ಇರಬೇಕು. ಇದು ಯೋಗದ ಮೊದಲನೇ ಲಕ್ಷಣ. ಆಮೇಲೆ ದೇವರು ಕೊಟ್ಟಿದ್ರಲ್ಲಿ ತೃಪ್ತಿ ಪಡಬೇಕು. ಯಾರು ದೇವರನ್ನು ತಿಳಿದಿದ್ದಾರೋ ಅವರನ್ನ ಸೇವನೆ ಮಾಡಬೇಕು. ಈ ರೀತಿ ಯಾವುದು ಇದು ಯೋಗದ ಮೊದಲನೇ ಲಕ್ಷಣ ಅಂತ ತಾನು ತಾಯಿಗೆ ಉಪದೇಶವನ್ನು ಮಾಡ್ತಾನೆ. ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ. ಅಹಿಂಸಾ, ನಿಷಿದ್ಧವಾದ ಹಿಂಸೆಗಳನ್ನು ಮಾಡೋದು, ಅದು ಅಹಿಂಸಾ ಶಬ್ದಕ್ಕೆ ಅರ್ಥ ಅಂತಾರೆ ಆಚಾರ್ಯರು. ಹಿಂಸೆ ಮಾಡದೇ ಇರೋದು ಅಂತ ಒಂದು ಅಭಿಪ್ರಾಯ, ಸಾಮಾನ್ಯ ಅರ್ಥ ಇದು. ಅಹಿಂಸಾ ಅನ್ನುವ ಶಬ್ದಕ್ಕೆ ನಿಷಿದ್ಧವಾದ ಹಿಂಸೆಗಳನ್ನು ಮಾಡದೇ ಇರುವುದು, ಇದು ಅರ್ಥ ಅಂತ ಆಚಾರ್ಯರು ಬರೀತಾರೆ. ಹೀಗೆ ಆಮೇಲೆ ಸತ್ಯಂ ಅಸ್ತೇಯಂ ಯಾವದರ್ಥ ಪರಿಗ್ರಹ, ನಾವೆಲ್ಲ ಮಾಡ್ತಿರ್ತೀವಿ, ಕೆಲವೆಲ್ಲ ಪರವಾಗಿಲ್ಲ, ಆದರೆ ಯಾವದರ್ಥ ಪರಿಗ್ರಹ ಅದು ತುಂಬಾ ದೊಡ್ಡ ಲಕ್ಷಣ ಅಂತ. ಏನು ಒಂದು ಪೆನ್ ಅವ್ರಿಗೇನು ಕೇಳಿ ತಗೊಳ್ಳೋದು, ಅಥವಾ ಏನೋ ಒಂದು ವಸ್ತು, ಇಷ್ಟು ಸಣ್ಣ ಒಂದು ಪ್ಲಾಸ್ಟಿಕ್ ಗ್ಲಾಸ್ ಅಂತ ಇಟ್ಕೊಳ್ಳಿ,
ಎಲ್ಲೋ ಮಠಕ್ಕೆ ಹೋಗಿರ್ತೇವೆ, ಯಾರೋ ಮನೆಗೆ ಹೋಗಿರ್ತೇವೆ, ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟಿರ್ತಾರೆ, ತೀರ್ಥ ಕೊಟ್ಟಿರ್ತಾರೆ ಅಂತ ಹೋಗಿ ಆ ಗ್ಲಾಸ್ ಹಿಡ್ಕೊಂಡು ಎತ್ಕೊಂಡು ಬಂದ್ಬಿಡೋರು. ಯಾವದರ್ಥ ಪರಿಗ್ರಹ, ಅದು ಎಷ್ಟೇ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಸ್ತು ಆಗಿರಲಿ, ಅದು ಯಾರ ಸೊತ್ತಾಗಿದೆ ಅವನ ಅನುಮತಿ ಇಲ್ಲದೆ ಇರುವಂತೆ ಅದನ್ನು ಮುಟ್ಟೋದು. ಅದನ್ನು ಮುಟ್ಟೋದು ಅಂತ ಹೇಳ್ತಿದ್ದಾನೆ, ತಗೊಳ್ಳೋದಲ್ಲ, ಆಮೇಲೆ ತಗೊಳ್ಳೋದು. ಮುಟ್ಟೋದಕ್ಕೇನೆ ಆ ಅರ್ಹತೆ ಇರಬೇಕಂತ. ಆ ಮುಟ್ಟುವ ಅರ್ಹತೆ ಯಾವಾಗ ಬರುತ್ತೆ ಅಂತಂದ್ರೆ, ಅದು ಎಷ್ಟೇ ಅಲ್ಪವಾದ ವಸ್ತು ಆಗಿರಲಿ, ಅದರ ಯಜಮಾನ ಯಾರಿದ್ದಾನೆ ಅವನಲ್ಲಿ ಅನುಮತಿಯನ್ನು ಕೇಳಿ ಅದನ್ನು ಮುಟ್ಟೋದು. ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ. ಹೀಗೆ ಆ ಬ್ರಹ್ಮಚರ್ಯ, ತಪಸ್ಸು, ಶೌಚ ಇವೆಲ್ಲವೂ ಕೂಡ ಇದೆಲ್ಲ ಯಾವುದಕ್ಕೆ ಇದು ಪೂರಕ, ಯಾವುದಕ್ಕಿದು ಸಹಕಾರಿಗಳು ಅಂತಂದ್ರೆ ಇದೆಲ್ಲವೂ ಕೂಡ ಯೋಗಕ್ಕೆ ಸಹಕಾರಿಗಳು. ಈ ರೀತಿ ತಾಯಿಗೆ ತಾನು ಉಪದೇಶವನ್ನ ಮಾಡ್ತಾ ಆಮೇಲೆ ಹೇಳ್ತಾನೆ, ಪ್ರಾಣಸ್ಯ ಶೋಧಯೇನ್ ಮಾರ್ಗಂ ಪೂರಕುಂಭಕ ರೇಚಕೈ ಪ್ರತಿಕೂಲೇನ ವಾ ಚಿತ್ತಂ ಯಥಾಸ್ಥಿರಂ ಅಚಂಚಲಂ. ಈ ಮನಸ್ಸು ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಂತ. ಆ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಅದು ಹೇಗೆ ಬರುತ್ತೆ? ಪ್ರಾಣಸ್ಯ ಶೋಧಯೇನ್ ಮಾರ್ಗಂ, ಪ್ರಾಣಾಯಾಮ. ಆ ಪ್ರಾಣಾಯಾಮ ಅದು ಸರಿಯಾಗಿ ಮಾಡಬೇಕು. ಅದಕ್ಕೆ 3 ಕ್ರಮಗಳನ್ನು ಅಂತ ಉಪದೇಶ ಮಾಡ್ತಾನೆ ತಾಯಿಗೆ. ಅದು ಯಾವುದು? ಮೊದಲಿಗೆ ರೇಚಕ, ಆಮೇಲೆ ಕುಂಭಕ, ಆಮೇಲೆ ಪೂರಕ. ಇದನ್ನು ಪ್ರತಿಕೂಲೇನವ ಅಂತ ಹೇಳ್ತಾನೆ ತಾಯಿಗೆ. ಕ್ರಮ ಇದು ಯಾವುದು? ರೇಚಕ, ಪೂರಕ, ಕುಂಭಕ ಅನ್ನೋದು ಕ್ರಮ. ಅದಕ್ಕೆ ವ್ಯುತ್ಕ್ರಮ, ಪ್ರತಿಕೂಲ ಅಂತಂದ್ರೆ ಉಲ್ಟ. ಕುಂಭಕ, ರೇಚಕ, ಪೂರಕ ಹಾಗಾದ್ರೂ ಧಾರಣೆ ಮಾಡು. ಅಂದ್ರೆ ಏನಿದು ಈ ಶಬ್ದಗಳು ಹೇಳಿದ್ರೆ ಅರ್ಥ ಆಗಲ್ಲ ನಮಗೆ. ರೇಚಕ, ಪೂರಕ, ಕುಂಭಕಗಳು ಅಂತಂದ್ರೆ ಶ್ವಾಸವನ್ನ ತೆಗೆದುಕೊಳ್ಳುವುದು ಒಮ್ಮೆ ರೇಚಕ ಅಂತ ಕರೆಸಿಕೊಳ್ಳುತ್ತೆ. ಆ ತೆಗೆದುಕೊಂಡ ಶ್ವಾಸ ಅದನ್ನು ಹಾಗೇ ತಡೆಗಟ್ಟಿ ಹಿಡಿಯೋದು ಅದು ಪೂರಕ, ಇದು ಕುಂಭಕ ಅಂತ ಕರೆಸಿಕೊಳ್ಳುತ್ತೆ. ಆಮೇಲೆ ಅದನ್ನು ಬಿಡೋದು ಅದು ಪೂರಕ ಅಂತ ಕರೆಸಿಕೊಳ್ಳುತ್ತೆ. ಹೀಗೆ ರೇಚಕ, ಪೂರಕ, ಕುಂಭಕಗಳು ಇವೇ ಮತ್ತೆ ಸ್ಥಾನ ಪರ್ಯಟನವನ್ನು ಮಾಡ್ತಾವೆ. ಆವಾಗ ಯಾವುದು ಉಸಿರು ತೆಗೆದುಕೊಂಡಾಗ ಪೂರಕ ಅಂತ ಕರೆಸ್ಕೊಳ್ತೋ, ಉಸಿರು ಬಿಡಬೇಕಾದ್ರೆ ಅದೇ ರೇಚಕ ಅಂತ ಕರೆಸ್ಕೊಳ್ಳುತ್ತಂತೆ. ಹೀಗೆಲ್ಲ ವ್ಯತ್ಯಾಸ ಇದ್ದಾವೆ. ಅಂತೂ ರೇಚಕ, ಪೂರಕ, ಕುಂಭಕ ಅಂತಕ್ಕಂತಹ ಈ ಪ್ರಾಣಾಯಾಮದ ವಿಭಾಗಗಳೇನಿದ್ದಾವೆ, ವಿಕಲ್ಪಗಳು, ಇವುಗಳನ್ನು ಸರಿಯಾಗಿ ಮಾಡ್ತಾ ಹೋದ್ರೆ ಆವಾಗ ಯಾವುದು ನಮ್ಮ ಕೈಯಲ್ಲಿ ಬರುತ್ತೆ ಅಂತಂದ್ರೆ ಮನಸ್ಸು ನಮ್ಮ ಹತೋಟೆಯಲ್ಲಿ ಬರುತ್ತೆ. ಆ ಮನಸ್ಸು ನಮ್ಮ ಕೈಯಲ್ಲಿ ಬಂತು ಅಂತಾದ್ರೆ ಮನಃ ಅಚಿರಾತ್ ಸ್ಯಾತ್ ವಿರಜಂ ಜಿತಶ್ವಾಸಸ್ಯ ಯೋಗಿನಃ ವಾಯುವಗ್ನಿಭ್ಯಾಂ ಯಥಾಲೋಹಂ ಧ್ವಾತ್ಮಂ ತ್ಯಜತಿ ವೈಮಲಂ. ಹೀಗೆ ಆ ಮನಸ್ಸು ಯಾವಾಗ ನಮ್ಮ ಹಿಡಿತದಲ್ಲಿ ಬರುತ್ತೋ ಆವಾಗ ಆ ನಮ್ಮ ದೇಹದಲ್ಲಿ ಸೇರಿಕೊಂಡಿರ್ತಕ್ಕಂತಹ ಕಲ್ಮಶಗಳು, ಅಂದರೆ ಆಧಿವ್ಯಾಧಿ ರೂಪವಾದ ಕಲ್ಮಶಗಳು, ಮಾನಸಿಕವಾದ ರೋಗ, ಶಾರೀರಿಕವಾದ ರೋಗ, ಈ 2 ರೋಗಗಳು ಈ ದೇಹಕ್ಕೆ ಸೇರಿಕೊಂಡಿದೆ. ಈ ರೋಗ ಬಿಡಬೇಕು ಅಂತ ಆದರೆ ಆವಾಗ ಮನಸ್ಸು ಹಿಡಿತದಲ್ಲಿ ಬರಬೇಕು. ಆ ಮನಸ್ಸು ಹಿಡಿತದಲ್ಲಿ ಬರಬೇಕು ಅಂತಂದ್ರೆ ಈ ರೇಚಕ, ಪೂರಕ, ಕುಂಭಕಗಳು ಸ್ವರೂಪಗಳಾಗಿರ್ತಕ್ಕಂತಹ ಪ್ರಾಣಾಯಾಮ, ಇದರ ನಿತ್ಯ ಉಪಾಸನೆ ಆಚರಣೆಗಳು ಅದು ನಮ್ಮಲ್ಲಿ ನಡಿಬೇಕು. ಹೀಗೆ ಉಪದೇಶವನ್ನ ಮಾಡಿ ಯಾವುದರಿಂದ ಏನಾಗತ್ತೆ ಅನ್ನೋದನ್ನು ಹೇಳ್ತಾನೆ ಪರಮಾತ್ಮ. ಪ್ರಾಣಾಯಾಮೈ ದಹೇದ್ದೋಷಾನ್. ಪ್ರಾಣಾಯಾಮವನ್ನು ಮಾಡ್ತೇನೆ, ಆ ಪ್ರಾಣಾಯಾಮದಿಂದ ಏನಾಗತ್ತೆ? ಈ ರಾಗಾದಿ ದೋಷಗಳು, ಏನೋ ನೋಡಿದಾಗ ಅಲ್ಲೊಂದು ಸೀರೆ ಅದು ಚೆನ್ನಾಗಿ ಕಾಣಿಸ್ತು, ಅವ್ರು ಇಟ್ಕೊಂಡ ವಸ್ತು ಅದು ಚೆನ್ನಾಗಿ ಕಾಣಿಸ್ತು, ಅವ್ರು ತಿಂತಾ ಇರೋ ವಸ್ತು ಅದು ಚೆನ್ನಾಗಿ ಕಾಣಿಸ್ತು. ಹೀಗೆ ರಾಗ ಅಂತ ಕರಿತೇವೆ ಇದನ್ನು, ಅನುರಾಗ, ಆಸಕ್ತಿ. ಅವರು ಉಟ್ಕೊಂಡದ್ದು, ಅವ್ರು ತಿಂದದ್ದು, ಅವ್ರ ಹತ್ರ ಇದ್ದದ್ದು ಇದೆಲ್ಲ ನೋಡಿದಾಗ ಇದು ನಮ್ಮ ಹತ್ರನೂ ಬರಲಿ ಅಂತ ಈ ಆಸೆ ಉಂಟಾಗತ್ತಲ್ಲ, ಇದನ್ನು ಅನುರಾಗ ಅಂತ ಕರೀತಾರೆ. ಈ ಅನುರಾಗ ಇದನ್ನು ಬಿಡಿಸತ್ತಂತೆ. ಯಾವುದು ಅಂತಂದ್ರೆ ಪ್ರಾಣಾಯಾಮ. ಪ್ರತಿನಿತ್ಯ ಮಾಡ್ತಕ್ಕಂತಹ ಪ್ರಾಣಾಯಾಮ ಅವರ ಬಳಿ ಇರೋದು ನನ್ನ ಹತ್ರ ಬರಲಿ ಅನ್ನೋ ಅಪೇಕ್ಷೆ, ಆ ಅಪೇಕ್ಷೆ ಬುದ್ಧಿಯೇ ನಮ್ಮಲ್ಲಿ ಹುಟ್ಟಿಸೇ ಇರುವಂತೆ ಪ್ರಾಣಾಯಾಮ ಮಾಡತ್ತಂತೆ. ಪ್ರಾಣಾಯಾಮೈ ದಹೇದ್ದೋಷಾನ್ ಧಾರಣಾದಿಶ್ಚ ಕಿಲ್ಬಿಷಾನ್. ಧಾರಣ 2ನೇ ಸ್ಟೆಪ್ ಅದು. ಆ ಧಾರಣಾದಿಗಳಿಂದ ಏನಾಗತ್ತೆ? ಅದಕ್ಕೆ ಹೇಳಿದ್ರು ಬ್ರಹ್ಮಹತ್ಯಾದಿ ಪಾಪಗಳು ನಾಶವಾಗ್ತಾವೆ. ಬ್ರಹ್ಮಹತ್ಯಾದಿ ಪಾಪಗಳು
ಯಾರನ್ನೋ ಚಾಕು ಹಿಡಿದು ಕೊಂದರೆ ಮಾತ್ರ ಬ್ರಹ್ಮಹತ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಏನು ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ, ನಮ್ಮ ರೂಮಲ್ಲಿ, ನಮ್ಮ ಮಂಚದ ಮೇಲೆ ನಾವೇ ಕೂತ್ಕೊಂಡು ಅಲ್ಲಿಂದ ಒಬ್ಬ ಬ್ರಾಹ್ಮಣನ ನಿಂದನೆ ಮಾಡಿದ್ರೂ ಸಾಕಂತ. ಒಬ್ಬರಿಗೆ ಅವರ ದೇಹದಿಂದ ರಕ್ತ ಹೋಗಿ ಪ್ರಾಣ ಹೋದ್ರೇ ಅವರನ್ನು ಕೊಲ್ಲೋದು ಅಂತ ಅರ್ಥ ಅಲ್ಲ. ನಮಗಿಂತ ಹಿರಿಯರನ್ನು ನಿಂದನೆ ಮಾಡಿದ್ರೆ ಸಾಕು. ಅವರ ಬಗ್ಗೆ ನಿಂದನೆ ಬಾಯಿಂದ ಮಾಡೋದು, ಮಾನಸಿಕವಾದ ನಿಂದನಾತ್ಮಕವಾದ ಯೋಚನೆ ಮಾಡಿದ್ರೂ ಕೂಡ ಅದು ಬ್ರಹ್ಮಹತ್ಯಕ್ಕೆ ಸಂಕೇತ ಅಂತ. ಆದ್ರಿಂದ ಇಷ್ಟು ಸೂಕ್ಷ್ಮವಾಗಿ ಧರ್ಮಶಾಸ್ತ್ರಗಳು ಹೇಳ್ತಾವೆ. ಆದ್ರಿಂದ ಧಾರಣಾದಿಗಳಿಂದ ಏನಾಗುತ್ತೆ, ಪ್ರಾಣಾಯಾಮದಿಂದ ಅನುರಾಗಾದಿ ರೂಪಗಳಾದ ಪಾಪಗಳು ನಾಶವಾಗ್ತವೆ. ಧಾರಣ ಮಾಡೋದ್ರಿಂದ ಧಾರಣಾಶಕ್ತಿ ಯಾವಾಗ ನಮ್ಮಲ್ಲಿ ಬೆಳೆದುಕೊಳ್ಳುತ್ತೆ ಆವಾಗ ಪಾಪಗಳು, ಬ್ರಹ್ಮಹತ್ಯಾದಿ ಪಾಪಗಳು ನಾಶವಾಗ್ತವೆ. ಎರಡನೇದು ಯಾವುದು ಅಂತಂದ್ರೆ ಪ್ರತ್ಯಾಹಾರೇಣ ಸಂಸರ್ಗಾನ್, ಪ್ರತ್ಯಾಹಾರ ಅಂತ ಕರೀತೇವೆ. ಅದಕ್ಕೆ ಒಂದು ಸುಂದರವಾದ ಉದಾಹರಣೆ ಕೊಡ್ತಾ ಇದ್ರು ನಮ್ಮ ಗುರುಗಳು. ಈ ಆಮೆ ಟಾರ್ಟೈಸ್ ಇದೆ ಅಲ್ಲ, ಅದರ ಸ್ವಭಾವ ಹೇಗೆ ಅಂತಂದ್ರೆ ತನಗೆ ಬೇಕಾದಷ್ಟೊತ್ತು ನೀರಲ್ಲಿದ್ದಾಗ ತನ್ನ ಎಲ್ಲಾ ಇಂದ್ರಿಯಗಳನ್ನು ಹೊರಗೆ ಬಿಡುತ್ತಂತೆ. ಆದರೆ ಯಾರಾದರೂ ಅದ್ರ ಹತ್ರ ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಎರಡನೇ ಕ್ಷಣದಲ್ಲಿ ತನ್ನ ಎಲ್ಲಾ ಇಂದ್ರಿಯಗಳನ್ನು ಒಳಗಡೆ ಎಳ್ಕೊಂಡ್ಬಿಡ್ಬೇಕು. ಅದು ಹೊರಗಿನಿಂದ ಕಲ್ಲಿನಂತೆ ಕಾಣಬೇಕಷ್ಟೇ, ಅದೇನು ಅಂತ ಏನು ಮಾಡ್ಲಿಕ್ಕೂ ಆಗೋದಿಲ್ಲ ಅದನ್ನು. ಹಾಗೆ ಪ್ರತ್ಯಾಹಾರ ಅಂದ್ರೆ ಅದು ಅರ್ಥ ಅಂತ. ಯಾವ ನನ್ನ ಇಂದ್ರಿಯಗಳನ್ನ, ಇವತ್ತು ನಮ್ದೆಲ್ಲ ಉಲ್ಟಾ ಆಗೋಗಿದೆ. ಪ್ರತ್ಯಾಹಾರ ಅಂತಂದ್ರೆ ಇಂದ್ರಿಯಗಳನ್ನು ನಮ್ಮ ಹತೋಟೆಯಲ್ಲಿ ಇಟ್ಕೊಳ್ಳೋದಂತ. ಟಿವಿ ನೋಡ್ಬೇಕು, ಹೌದು. ಮೊಬೈಲ್ ನೋಡ್ಬೇಕು, ಹೌದು. ಅದು ಇಲ್ಲದೆ ಇರ್ಲಿಕ್ಕೆ ಆಗೋದಿಲ್ಲ ಅದರಿಂದ. ಆದರೆ ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಇಂದ್ರಿಯಗಳು ಅವುಗಳ ವಿಷಯದಲ್ಲಿ ಇದೆ. ಅಂದ್ರೆ ಏನು, ಅವುಗಳ ಅಧೀನದಲ್ಲಿ ಇದೆ. ನಮ್ಮ ಅಧೀನದಲ್ಲಿ ಟಿವಿ ಇರೋದಲ್ಲ, ಟಿವಿ ಅಧೀನದಲ್ಲಿ ನಮ್ಮ ಇಂದ್ರಿಯಗಳಿದೆ ಅಂತ ಆಯ್ತು. ಅದಕ್ಕೆ ನಿಯಮವನ್ನು ಮಾಡ್ಕೊಂಡು ಬಿಟ್ರೆ, ನಾನು 5 ನಿಮಿಷ ನೋಡ್ತೀನಿ, 5 ನಿಮಿಷ 1 ಸೆಕೆಂಡ್ ಆದ್ರೆ ಅಪ್ಪಿ ತಪ್ಪಿನೂ ನಾನು ಟಿವಿ ನೋಡ್ಲಿಕ್ಕೆ ಹೋಗೋದಿಲ್ಲ. ಕಣ್ಣು ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ. ಬಾಯಿ, ನಾನು ಇಷ್ಟೇ ತುತ್ತನ್ನು ತಿಂತೇನೆ, ಇದ್ರ ಮೇಲೆ ಒಂದು ಅಗಳು ನಾನು ಮುಟ್ಟೋದಿಲ್ಲ ಅಂತ ಬಾಯಿ ತೀರ್ಮಾನ, ಇಂದ್ರಿಯ ತೀರ್ಮಾನ ಮಾಡಬೇಕು. ಹಾಗೆ ಮಾಡಿತು ಅಂತ ಆದ್ರೆ ಅದನ್ನು ಪ್ರತ್ಯಾಹಾರ ಅಂತ ಕರಿತೇವೆ. ಆಯಾ ವಿಷಯ ಪದಾರ್ಥಗಳಲ್ಲಿ ಆಯಾ ಇಂದ್ರಿಯಗಳು ಪ್ರವೃತ್ತಿ ಮಾಡಿದ ಮೇಲೆ ಅದನ್ನ ಅಲ್ಲಿಗೆ ನಿಲ್ಲಿಸಬೇಕು, ಫುಲ್ ಸ್ಟಾಪ್ ಮಾಡಬೇಕು, ಮತ್ತೆ ವಾಪಸ್ ಅವುಗಳನ್ನು ತೆಗೆದುಕೊಳ್ಬೇಕು. ಇದನ್ನು ಪ್ರತ್ಯಾಹಾರ ಅಂತ ಕರೀತಾರೆ, ಈ ಇಂದ್ರಿಯ ನಿಗ್ರಹವನ್ನ. ಇದು ಯಾವಾಗ ಬರುತ್ತೆ, ಆ ಪ್ರತ್ಯಾಹಾರದ ಕೆಲಸ, ಆ ಇಂದ್ರಿಯಗಳು ಯಾವಾಗ ನಮ್ಮ ಕೈಯಲ್ಲಿ ವಾಪಸ್ ಬರುತ್ತೆ ಅಂತಂದ್ರೆ, ಆ ಇಂದ್ರಿಯಗಳು ಯಾವುದು, ಆಮೇಲೆ ತನ್ನ ಇಂದ್ರಿಯಗಳನ್ನು ಯಾರಿಂದಾದ್ರೂ ಆಪತ್ತು ಬರ್ತಾ ಇದೆ ಅಂತ ಗೊತ್ತಾದ್ರೆ ವಾಪಸ್ ತನ್ನ ಇಂದ್ರಿಯಗಳೆಲ್ಲ ಒಳಗಡೆ ಹೇಳ್ಕೊಂಡಂತೆ ಆ ಪ್ರತ್ಯಾಹಾರೇಣ ಸಂಸರ್ಗಾನ್, ಆ ಪ್ರತ್ಯಾಹಾರ ಅನ್ನುವಂತಹ ಸ್ಥಿತಿಗೆ ನಾವು ತಲುಪಿದ್ರೆ ಆವಾಗ ದುರ್ವಿಷಯಗಳ ಸಂಪರ್ಕ, ಅವುಗಳ ಸಂಪರ್ಕ ನಮಗೆ ಉಂಟಾಗೋದಿಲ್ಲ. ಅಂದ್ರೆ ಎಷ್ಟೇ ಅವುಗಳನ್ನ ಮುಂದೆ ಪ್ರವೃತ್ತಿ ಮಾಡಲಿ, ಯಾರು ಎಷ್ಟೇ ಆಮಿಷ ಒಡ್ತಕ್ಕಂತಹ ಬಂಗಾರ, ಬೆಳ್ಳಿ, ವಾಹನಗಳು ಅಥವಾ ಏನೇ ಒಂದು ವೈಷಯಿಕವಾದ ಪದಾರ್ಥಗಳು ನಮ್ಮ ಮುಂದೆ ತಂದಿಡ್ಲಿ, ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇತ್ತು ಅಂತಂದ್ರೆ, ಅಂದ್ರೆ ಆ ಇಂದ್ರಿಯ ಮಾಡಬೇಕಾದ ಕೆಲಸ. ದೇವ್ರ ಬಗ್ಗೆ ಏನಾದ್ರೂ ಹೇಳಿ ಆಚಾರ್ಯ ಅಂತಂದ್ರೆ ಮ್ಯಾಕ್ಸಿಮಮ್ 1 ತಾಸು ಕೂಡ್ತಾರೆ. ಅದೇ ಪಕ್ಕದ ಮನೆಯವ್ರ ವಿಷಯ ತೆಗೀರಿ, ಏನು ಇಷ್ಟು ಬೇಗ ಮಾತಾಡಿ ಮುಗಿಸ್ಬಿಟ್ರಿ, ಇನ್ನೊಂದು 2 ತಾಸು ಮಾತಾಡೋಣ ಆರಾಮಾಗಿ. ನಮ್ಮ ಮನೆಯವರು ಇಲ್ಲ, ನಿಮ್ಮ ಮನೆಯವರು ಇಲ್ಲ, ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಬರೋವರೆಗೂ ಟೈಮ್ ಇದೆ, ಬೇಕಾದಷ್ಟು ಮಾತಾಡೋಣ. ಅದೇ ದೇವ್ರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿ ಸ್ವಲ್ಪ ಮನೆಯಲ್ಲಿ ಯಾರೋ ಬಂದಿದ್ದಾರೆ, ಹೋಗಿ ಬರ್ತೀವಿ ಅಂತ ಹೊರಟು ಬಿಡ್ತೇವೆ. ಯಾಕೆ, ಇಂದ್ರಿಯಗಳ ಪ್ರತ್ಯಾಹಾರ ನಮ್ಮಲ್ಲಿ ಇಲ್ಲ. ಪ್ರತ್ಯಾಹಾರ ಇದೆ, ಇಲ್ಲ ಅಂತೇನಲ್ಲ, ಆದ್ರೆ ಎಲ್ಲಿರ್ಬೇಕೋ ಅಲ್ಲಿಲ್ಲ, ಅಷ್ಟೇ ವ್ಯತ್ಯಾಸ. ದೇವರ ಬಗ್ಗೆ ಪ್ರತ್ಯಾಹಾರ ಇದೆ, ವೈಷಯಿಕ ಪದಾರ್ಥಗಳ ಬಗ್ಗೆ ಪ್ರತ್ಯಾಹಾರ ಇಲ್ಲ. ಆದ್ರಿಂದ ನಮ್ಮ ಬಗ್ಗೆ ನಾವು ಪ್ರತ್ಯಾಹಾರ, ನಾವು ಎಲ್ಲ ಸ್ಥಿತಿಯನ್ನು, ಅಷ್ಟಾಂಗ ಯೋಗಗಳ ಸ್ಥಿತಿ ನಮ್ಮಲ್ಲೂ ಇದೆ, ಆದ್ರೆ ಎಲ್ಲಿರ್ಬೇಕೋ ಅಲ್ಲಿಲ್ಲ, ಎಲ್ಲಿರ್ಬಾರ್ದು ಅಲ್ಲಿದೆ, ಇಷ್ಟೇ ವ್ಯತ್ಯಾಸ ಅಂತಾರೆ ಆಚಾರ್ಯರು. ಆದ್ರಿಂದ ಪ್ರತ್ಯಾಹಾರೇಣ ಸಂಸರ್ಗಾನ್ ಧ್ಯಾನೇನ ಅನೀಶ್ವರಾನ್ ಗುಣಾನ್. ಕೊನೆಗೆ ಬರೋ ಸ್ಥಿತಿ ಯಾವುದು ಅಂದ್ರೆ ಧ್ಯಾನ. ಮೊದಲನೇದು ಪ್ರಾಣಾಯಾಮ. ಅದು ಯಾವುದಕ್ಕೆ ಕಾರಣ, ಅನುರಾಗಾದಿಗಳು ಹುಟ್ಟಿಸದೇ ಇರಲಿಕ್ಕೆ ಕಾರಣ. ಮತ್ತೊಬ್ಬರಲ್ಲಿದ್ದದ್ದು ನನಗೂ ಬರಲಿ ಅನ್ನುವ ಅನುರಾಗ, ಆಸಕ್ತಿ ಅದು ಬರದೇ ಇರಲಿಕ್ಕೆ ಕಾರಣ ಪ್ರಾಣಾಯಾಮ. ದಿನನಿತ್ಯ ಅಭ್ಯಾಸ ಮಾಡಿದ್ರೆ ಇದರಿಂದ ಈ ಬುದ್ಧಿ ಹುಟ್ಟಾಗತ್ತಂತೆ. ಎರಡನೇದು ಯಾವುದು, ಧಾರಣಾ ಶಕ್ತಿ. ಆ ಧಾರಣಾ ಅಭ್ಯಾಸದಿಂದ ಕಿಲ್ಬಿಷ, ನಾವು ಮಾಡುವ ಅನೇಕ ಪಾತಕಗಳು ಅದು ನಾಶ ಮಾಡಲಿಕ್ಕೆ ಶುರು ಮಾಡುತ್ತೆ. ಪ್ರತ್ಯಾಹಾರ, ಅದು ಯಾವಾಗ ನಮ್ಮ ಕಂಟ್ರೋಲಲ್ಲಿ ನಮ್ಮ ಇಂದ್ರಿಯಗಳು ಇರುವಂತೆ ಮಾಡುತ್ತೆ. ಯಾವಾಗ ನನಗೆ ಬೇಕೋ ಆವಾಗ ತಿನ್ನಬೇಕು, ಯಾವಾಗ ನನಗೆ ಬೇಡವೋ ಆವಾಗ ಬಿಟ್ಬಿಡ್ಬೇಕು. ಕೆಲವೊಮ್ಮೆ ಹಾಗಿರೋದಿಲ್ಲ, ಎದುರುಗಡೆ ಇದೆ ಅಂತ ತಿಂತಾನೇ ಇರ್ತೇವೆ, ಮಂಚ ಇದೆ ಅಂತ ಮಲಿಗೆ ಇರ್ತೇವೆ, ಹೀಗೆಲ್ಲ ಇದ್ದೋಗಿರುತ್ತೆ.
ಹಾಗಲ್ಲ, ಇಷ್ಟೊತ್ತು ಮಲಗಬೇಕು, ಇಷ್ಟೊತ್ತೇ ತಿನ್ಬೇಕು, ಇಷ್ಟೇ ತಿನ್ಬೇಕು ಅಂತ ಇರೋದು. ಈ ರೀತಿ ಜೀವನ ನಡೆಸೋದೇನಿದೆ ಇದು ಪ್ರತ್ಯಾಹಾರ ಅಂತ ಕರೆಸಿಕೊಳ್ಳುತ್ತೆ ಆ ಅಭ್ಯಾಸ. ಇದೆಲ್ಲ ಮುಗಿದ ಮೇಲೆ ಧ್ಯಾನ ಅನ್ನುವ ಸ್ಥಿತಿಗೆ ಬಂದ್ರೆ ಅನೀಶ್ವರಾನ್ ಗುಣಾನ್, ಆ ಭಗವಂತನನ್ನ, ಈಶ್ವರ ಅಂದ್ರೆ ಭಗವಂತ, ಆ ಈಶ್ವರನಿಗೆ ಸಂಬಂಧಿಸಿದ ಗುಣಗಳು ಬಿಟ್ಟು ಇಳಿದ ಗುಣಗಳಲ್ಲಿ ನಮಗೆ ಆಸಕ್ತಿ ಬರೋದಿಲ್ಲ. ಈ ರೀತಿ ಧ್ಯಾನ ಸ್ಥಿತಿ ಬಂತು ಅಂತ ಆದ್ರೆ ಅವನು ಮಾತ್ರ ನಮ್ಮ ಟಾರ್ಗೆಟ್ ಅಂತ ಅನಿಸುತ್ತೆ. ನೀವು ಎದುರುಗಡೆ ಏನ್ ತಂದಿಟ್ಟರು ಕೂಡ ಅದನ್ನ ನೋಡ್ಬೇಕು ಅನ್ನೋ ಬುದ್ಧಿ ಹುಟ್ಟೋದಿಲ್ಲ. ಯಾಕೆಂದ್ರೆ ಅನೀಶ್ವರವಾದ ಗುಣ, ಈಶ್ವರನ ಗುಣವನ್ನು ಹೊರತುಪಡಿಸಿ ಅದು ಅನ್ಯ ಗುಣ ಆದ್ರಿಂದ ಅದು ನನಗೆ ಬೇಡ, ಈಶ್ವರ ಗುಣ ಮಾತ್ರ ಬೇಕು ಅನ್ನುವ ಭಾವನೆ ಅದು ಯಾವಾಗ ಮೂಡುತ್ತೆ, ಅದು ಧ್ಯಾನ ಸ್ಥಿತಿಗೆ ನಾವು ತಲುಪಿದಾಗ. ಈ ರೀತಿ ಪ್ರಾಣಾಯಾಮೈರ್ ದಹೇದ್ದೋಷಾನ್ ಧಾರಣಾಭಿಶ್ಚ ಕಿಲ್ಬಶಾನ್ ಪ್ರತ್ಯಾಹಾರೇಣ ಸಂಸರ್ಗಾನ್ ಧ್ಯಾನೇನ ಅನೀಶ್ವರಾನ್ ಗುಣಾನ್ ಯದಾ ಮನಸಃ ಸ್ವಂ ವಿರಜಂ ಯೋಗೇನ ಸುಸಮಾಹಿತಾನ್ ಕಾಷ್ಟಾಂ ಭಗವತೋ ಧ್ಯಾಯೇತ್ ಸ್ವನಾಸಾಗ್ರಾವಲೋಕನಃ. ಈ ರೀತಿ ಆ ಪ್ರಾಣಾಯಾಮಾದಿ ಅಷ್ಟಾಂಗ ಯೋಗಗಳು ಅದು ನಮ್ಮಲ್ಲಿ ಸೇರಿಕೊಳ್ತು ಅಂತ ಆದ್ರೆ ಆವಾಗ ಪ್ರಯತ್ನ ಇಲ್ಲದಂತೆ ಅವೆಲ್ಲವೂ ಕೂಡ ನಮ್ಮಲ್ಲಿ ಸೇರಿಕೊಳ್ತಾವೆ. ಅದಕ್ಕೆ ಯಾರೋ ಪ್ರಶ್ನೆ ಮಾಡಿದ್ರಂತೆ, ಅಲ್ಲ ಇವೆಲ್ಲ ತುಂಬಾ ಕಷ್ಟದ ವಿಷಯಗಳು ಹೇಳ್ತಾ ಇದ್ದೀರಿ ನೀವು, ಏನು ಪ್ರಾಣಾಯಾಮ ಪ್ರತ್ಯಾಹಾರ ಇವೆಲ್ಲ ಹೆಂಗ್ ಮಾಡ್ಲಿಕ್ಕಾಗತ್ತೆ? ಇವೆಲ್ಲ ಸುಮ್ಮನೆ ಕೆಲವರೆಲ್ಲ ಮಾತಾಡ್ತಿರ್ತಾರೆ, ಅವೆಲ್ಲ ಸನ್ಯಾಸಿಗಳಿಗೆ ಹೇಳಿದ್ದು ಒಂದು, ಯಾಕೆ ಅವರೊಬ್ಬರೇ ಮನುಷ್ಯರ? ಏನ್ ಕೇಳಿದ್ರು ಲಾಸ್ಟಿಗೆ ಒಂದು ಅವ್ರ ಮುಂದೆ ಕಾಣಿಸ್ಬಿಡ್ತಾರೆ. ಏನಾದ್ರೂ ಕಷ್ಟದ ಹೇಳ್ಬಿಟ್ರೆ ಚಾತುರ್ಮಾಸ್ಯ ಮಾಡಿ ಅದೆಲ್ಲ ಸನ್ಯಾಸಿಗಳು, ಏಕಾದಶಿ ಉಪವಾಸ ಮಾಡಿ ಅದೆಲ್ಲ ಸನ್ಯಾಸಿಗಳು, ಪ್ರತ್ಯಾಹಾರಾದಿ ಯೋಗಗಳಿಗೆ ಹೋಗಿ ಅದು ಸನ್ಯಾಸಿಗಳು. ಮತ್ತೆ ಯಾಕೆ ಉಳಿದವರೆಲ್ಲ ಏನ್ ಮತ್ತೆ ಹಾಗಾದ್ರೆ ಉಳಿದವರೆಲ್ಲ ಯಾಕಿರೋದು? ಅವರವರಿಗೆ ವಿಹಿತವಾದ ಕರ್ಮಗಳು ಅವರವರಿಗೆ ಇದೆ, ಸನ್ಯಾಸಿಗಳಿಗೆ ಸ್ವಲ್ಪ ಜಾಸ್ತಿ ಇದೆ, ಅಷ್ಟೇ ವ್ಯತ್ಯಾಸ. ನಮಗಿಲ್ವೇ ಇಲ್ಲ, ಅವ್ರಿಗೆ ಮಾತ್ರ ಇರೋದು ಅಂತ ತಾತ್ಪರ್ಯ ನಮ್ದಾಗಿದೆ. ಆದ್ರೆ ಶಾಸ್ತ್ರಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತಾವೆ, ಪ್ರತಿಯೊಬ್ಬರಿಗೂ ಅದು ವಿಹಿತವೇ. ನಮಗೂ ಪ್ರತ್ಯಾಹಾರ ಇದೆ ಅಂತ ಏನಿಲ್ವೇ, ನಮಗೂ ಪ್ರತ್ಯಾಹಾರ ಇದೆ. ಉದಾಹರಣೆಗೆ ಇಂದ್ರಿಯಗಳನ್ನು ಸ್ತಬ್ಧಗೊಳಿಸಿ ನಮಗೆ ಬೇಕಾದ ವಸ್ತುವನ್ನು ಮಾತ್ರ ನೋಡೋದು, ಅದನ್ನು ಪ್ರತ್ಯಾಹಾರ ಅಂತ ಕರೆಯೋದು. ಅಂದ್ರೆ ಎದುರುಗಡೆ ಎಷ್ಟೇ ಆಕರ್ಷಣೀಯ ವಸ್ತುಗಳು ನೀವು ಇಡಿ, ಆದ್ರೆ ನಮ್ಮ ಟಾರ್ಗೆಟ್ ನಮ್ಗೆ ಎಲ್ಲಿ ನಮ್ಮ ಗುರಿ ಇದೆನೋ ಅಲ್ಲಿಗೆ ಮಾತ್ರ ನಮ್ಮ ಇಂದ್ರಿಯ ಕೆಲಸ ಮಾಡುತ್ತೆ ಅಂತಂದ್ರೆ ಅದನ್ನು ಪ್ರತ್ಯಾಹಾರ ಅಂತ ನಾವು ಕರೆಯೋದು ಅಂತ. ಈಗಲೂ ನಡೀತಾ ಇದೆ ಅಲ್ವಾ? ಆರಾಧನೆಗಳಿಗೆ ಊಟಕ್ಕೆ ಹೋಗಿರ್ತೀವಿ ನೋಡಿ, ಸಾವಿರಾರು ಜನ ಸೇರ್ಬಿಟ್ಟಿರ್ತಾರೆ. ಏನಾಗತ್ತೆ, ದೇವ್ರ ಮಂಗಳಾರತಿ ಆಗೋವರೆಗೂ ಎಲ್ಲರೂ ಒಟ್ಟಿಗೆ ಇದ್ವಿ. ಆಮೇಲೆ ರಥೋತ್ಸವ ಶುರುವಾಯ್ತು. ಆ ರಥೋತ್ಸವದಲ್ಲಿ 2 ಪಂಗಡ ಆಗೋಯ್ತು. ಮನೆಯಿಂದ ಹೋದ 4 ಜನ ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಅಂತ ಆಗ್ಬಿಟ್ರು. ಕೂಡಲೇ ಅನೌನ್ಸ್ ಮಾಡಿದ್ರು, ಊಟಕ್ಕೆ ಎಲೆ ಹಾಕ್ತಾ ಇದೀವಿ ಬನ್ನಿ ಅಂತ. ಎಲ್ಲರೂ ಮುತ್ತಿಗೆ ಇರೋದು ಒಂದೇ ಸ್ಟೆಪ್ಸು, ಎಲ್ಲರೂ ಒಂದೇ ಕಡೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಒಂದೇ ಕಡೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಏನಾಯ್ತು, ಆ ಕಡೆ ದಡದಲ್ಲಿ ನಿಂತವರು ಇವರಿಗೆ ಅವ್ರು ಹೇಳ್ತಾ ಇದ್ದಾರೆ ಏನಂತ, ನಿಮಗೆ ಎಲೆ ಹಿಡಿದಿರ್ತೀವಿ ಹೇಗಾದ್ರೂ ಮಾಡ್ಕೊಂಡು ಬನ್ನಿ ಅಂತ. ಇದು ಕೇಳಿಸ್ತಾ, ಇದು ಕೇಳಿಸ್ತಿಲ್ಲ, ನಿಜವಾಗ್ಲೂ ಕೇಳಿಸ್ತಿಲ್ಲ. ಸಾವಿರಾರು ಜನ ಸ್ತೋಮ ಸೇರಿದೆ, ಆ ಕಡೆ ಎಲ್ಲೋ ದಡದಲ್ಲಿ ನಿಂತಿದ್ದಾರೆ, ನಾವು ಈ ಕಡೆ ಎಲ್ಲಿದ್ದೀವಿ, ನಿಮಗೆ ಎಲೆ ಹಿಡಿದಿರ್ತೀವಿ ಬನ್ನಿ ಅಂತ. ಇದು ಹೇಳಿದ್ ಕೇಳಿಸ್ಲಿಲ್ಲ ನಮಗೆ ನಿಜವಾಗ್ಲು. ಪಕ್ಕದಲ್ಲಿ ಬೇಕಾದಷ್ಟು ಜನ ಮಾತಾಡ್ತಾ ಇದ್ದಾರೆ, ಆದ್ರೆ ನಮ್ಮ ಕಿವಿಗಳು ಉಳಿದ ಯಾರ ಮಾತುಗಳು ನಮ್ಮ ಕಿವಿಗಳು ಕೇಳೋದಿಲ್ಲ. ಬರೀ ಅವ್ರ ಲಿಪ್ಸ್ ಮೂವ್ಮೆಂಟ್, ಅಷ್ಟು ಏಕಾಗ್ರತೆ ನಮಗೆ, ಅಷ್ಟು ಏಕಾಗ್ರತೆಯಿಂದ ಅವ್ರ ಲಿಪ್ ಮೂವ್ಮೆಂಟ್ ಇಂದ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಪಕ್ಕದವ್ರಿಗೆ ಹೇಳ್ತೀವಿ ನಮ್ಗೆ ಎಲೆ ಹಿಡಿದಿರ್ತಾರ, ಅದರಿಂದ ಚಿಂತೆ ಇಲ್ಲ ಅಂತ. ಮತ್ತೆ ಇದನ್ನೇ ಕರೆಯೋದು ಪ್ರತ್ಯಾಹಾರ ಅಂತ. ಮತ್ತೆ ಇದು ಹೆಂಗ್ ಗೊತ್ತಾಯ್ತು? ಆದ್ರಿಂದ ಪ್ರತ್ಯಾಹಾರ ಅಂತಂದ್ರೆ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕಾಗದೇ ಇರೋ ವಸ್ತು ಯಾವುದು ಶಾಸ್ತ್ರ ಹೇಳೇ ಇಲ್ಲ. ಆದ್ರೆ ನಮ್ದೆಲ್ಲ ಹೇಳಿದ್ನಲ್ಲ, ಏನ್ ಪ್ರತ್ಯಾಹಾರ, ನಮಗೆಲ್ಲಿ ಬೇಕೋ ಅಲ್ಲಿ ನಮ್ಮ ಪ್ರತ್ಯಾಹಾರ ಇದೆ ಅಷ್ಟೇ. ದೇವರೆಲ್ಲಿ ಹೇಳಿದಾರ ಅಲ್ಲಿ ಪ್ರತ್ಯಾಹಾರ ಇಲ್ಲ. ಆದ್ರಿಂದ ಉಳಿದ ಎಷ್ಟೇ ಆಕರ್ಷಣೀಯವಾದ ವಸ್ತುಗಳು, ನಮ್ಮ ಮನಸ್ಸನ್ನ ಚಾಂಚಲ್ಯವನ್ನ ತಂದುಕೊಡ್ತಕ್ಕಂತಹ ವಸ್ತುಗಳು ಎಷ್ಟೇ ನಮ್ಮ ಮುಂದೆ ಬಂದರೂ ಕೂಡ ಆ ಮನಸ್ಸು ಅದನ್ನು ನಿಗ್ರಹ ಮಾಡಿಕೊಂಡ್ರೆ ಆ ಸ್ಥಿತಿಯನ್ನೇ ಪ್ರತ್ಯಾಹಾರ ಅಂತ ಕರೆಯೋದು. ನಮ್ದೆಲ್ಲ ವೈಷಯಿಕ ಪದಾರ್ಥಗಳಲ್ಲಿ ಈ ಪ್ರತ್ಯಾಹಾರ ಇದೆ, ಭಗವಂತನಲ್ಲಿ ಈ ಪ್ರತ್ಯಾಹಾರ ನಮ್ಮಲ್ಲಿ ಇಲ್ಲ. ಇದೇ ವ್ಯತ್ಯಾಸ ಅಂತ ಆಚಾರ್ಯರು ಹೇಳ್ತಾರೆ. ಆದ್ರಿಂದ ಈ ರೀತಿ ಆ ಪ್ರತ್ಯಾಹಾರವನ್ನು ಧಾರಣೆ ಮಾಡಿಕೊಂಡ ಸ್ಥಿತಿಗೆ ಯಾರು ಬರ್ತಾನೋ ಅವನಿಗೆ ತುಂಬಾ ಸುಲಭ. ಯಾವುದು ಅಂದ್ರೆ ಮೋಕ್ಷ. ಪ್ರತ್ಯಾಹಾರ ಸ್ಥಿತಿ ಒಮ್ಮೆ ಉಳಿದ ಎಲ್ಲಾ ಡೈವರ್ಷನ್ಗಳು ಅದು ಹೊರಟೋಗಿ ಏಕಾಗ್ರತೆ ಪರಮಾತ್ಮನ ಕಡೆಗೆ ಮಾತ್ರ ಬಂದುಬಿಟ್ರೆ ಏನು ಹೊಡೆದ್ರೂ ಚಿಂತೆ ಇಲ್ಲ, ಏನು ಬೈದ್ರೂ ಚಿಂತೆ ಇಲ್ಲ, ಅದನ್ನು ಜಾಡಿಸ್ಕೊಂಡು ಹೋಗ್ತಿರ್ತಾನಂತೆ ಆ ವ್ಯಕ್ತಿ. ಅದು ಮೋಕ್ಷಕ್ಕೆ ಸಾಧನ ಅನ್ನೋದನ್ನ ಆಚಾರ್ಯ ವೇದವ್ಯಾಸ ದೇವರು ಉಪದೇಶವನ್ನು ಮಾಡ್ತಾರೆ. ಅದನ್ನು ಕಪಿಲಾಮುಖನಾದ ಪರಮಾತ್ಮ ತನ್ನ ತಾಯಿಗೆ ಅದರ ಉಪದೇಶವನ್ನು ಮಾಡ್ತಾನೆ. ಅದಾದ ಮೇಲೆ ಈ ರೀತಿ ಅಷ್ಟಾಂಗ ಯೋಗಗಳ ಸಿದ್ಧಿಯನ್ನು ಯಾರು ಪಡ್ಕೊಳ್ತಾನೋ
ಅವನನ್ನ ಭಕ್ತ ಅಂತ ಕರೀತಾರೆ ಅಂತ ಭಕ್ತನ ಲಕ್ಷಣವನ್ನು ಹೇಳ್ತಾ ಇದ್ದಾನೆ. ಆ ಭಕ್ತಿ ಅಂತ ಏನಿದೆ ಗುಣ, ಆ ಭಕ್ತಿ ಅದು ಯಾರಲ್ಲಿದೆ? ಅದು ಭಕ್ತರಲ್ಲಿ ಇದೆ. ಆ ಭಕ್ತರು 3 ವಿಧವಾಗಿದ್ದಾರೆ ಅಂತ ಹೇಳ್ತಾನೆ ಪರಮಾತ್ಮ. ಅದು ಹೇಗೆ ಅಂತ ಕೇಳಿದ್ರೆ, ಅಭಿಸಂಧಾಯ ಯೋ ಹಿಂಸಾಂ ದಂಭಂ ಮಾತ್ಸರ್ಯಮೇವ ಸಂಭ್ರಂಭಿ ಭಿನ್ನ ದೃಗ್ಭಾವಂ ಮಯಿ ಕುರ್ಯಾತ್ ಸ ತಾಮಸಃ. ದೇವರ ಕಾರುಣ್ಯ ನೋಡಿ, ತಾಮಸ ಭಕ್ತರು ಅಂತಲೂ ಇದ್ದಾರೆ ಅಂತ. ಭಕ್ತರಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಭಾಗಗಳು. ಆ 3 ವಿಭಾಗಗಳಲ್ಲಿ ತಾಮಸ ಭಕ್ತರು ಅಂತಿದ್ದಾರೆ ಕೆಲವರು. ಏನು ತಾಮಸ ಭಕ್ತರಂದ್ರೆ ಏನು? ಅದಕ್ಕೆ ಹೇಳ್ದ ಪರಮಾತ್ಮ, ಕೆಲವರು ಬದುಕ್ತಿರ್ತಾರೆ, ದಿನನಿತ್ಯ ಪೂಜೆ, ಅಪ್ಪಿ ತಪ್ಪಿನೂ ಬಿಡೋದಿಲ್ಲ. ದಿನನಿತ್ಯ ಒಲೆ ಹೊತ್ಸೋದೇನು, ದೇವ್ರ ನೈವೇದ್ಯ ಮಾಡೋದೇನು, ಎಲ್ಲ ಪದಾರ್ಥಗಳು ಕೋಸಂಬರಿಯಿಂದ ಹಿಡ್ಕೊಂಡು ಪಾಯಸದವರೆಗೆ ಎಲ್ಲ ಪದಾರ್ಥಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ, ವೈಶ್ವದೇವ ಮಾಡಿ, ತೀರ್ಥ ತಗೊಂಡು ಗಂಧಾಕ್ಷತೆ ಹಚ್ಕೊಂಡು ಆಮೇಲೆ ಹೊರಗಡೆ ಬರೋದು, ಕಾಲಿಡೋದು. ಹೊರಗೆ ಬಂದ ಮೇಲೆ ಮಾತ್ರ ಇನ್ನೊಬ್ಬರಿಗೆ ಎಷ್ಟು ನನ್ನಿಂದ ಕೊಡ್ಲಿಕ್ಕೆ ಉಪದ್ರವ ಮಾಡ್ಲಿಕ್ಕಾಗುತ್ತೋ ಅಷ್ಟು ಉಪದ್ರವ ಮಾಡಿ ಬದುಕೋದು. ಹೀಗೆ ಕೆಲವರು ಬದುಕ್ತಿರ್ತಾರೆ, ಸಾಧನೆನೂ ಮಾಡ್ತಿರ್ತಾರೆ, ಅಷ್ಟೇ ಈಕ್ವಲ್ ನಮ್ಮಿಂದ ಇನ್ನೊಬ್ರಿಗೆ ಉಪದ್ರವವನ್ನು ಕೊಡ್ತಿರ್ತಾರೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡದೆ, ಅವ್ರೇನಾದ್ರೂ ಲೋಕದಲ್ಲಿ ಸ್ವಲ್ಪ ಕೀರ್ತಿ ಯಶಸ್ಸುಗಳನ್ನು ಪಡಿತಾ ಇದ್ದಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಹಿಂಗಾದ್ರೂ ಮಾಡಿ ಅವ್ರ ಕಾಲನ್ನು ಎಳೆಯೋದು, ಅವ್ರ ಬಗ್ಗೆ ಅಪಪ್ರಚಾರಗಳನ್ನು ಮಾಡೋದು. ಹೀಗೆ ಅಷ್ಟು ಮಾತ್ರ ಅಲ್ಲ, ನೀವು ಅವ್ರಿಗೆ ಯಾಕೆ ಕೆಲಸ ಕೇಳಿದ್ರಿ, ನನಗೆ ಹೇಳಿದ್ರೆ ನಾನು ಬರ್ತಿದ್ನಲ್ಲ, ನಾನು ಹೀಗೆ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಅಂತ ನನ್ನ ಬಗ್ಗೆ ನಾನು ಕೊಚ್ಕೊಳ್ಳೋದು. ಆದರೆ ಬೆಳಗ್ಗೆ ದೇವ್ರ ಪೂಜೆ ನಾನು ಬಿಡೋದಿಲ್ಲ, ದೇವ್ರ ಪೂಜೆ ಮಾಡಿಯೇ ಮಾಡ್ತೇನೆ. ಆದರೆ ಹೊರಗಡೆ ಬಂದ ಮೇಲೆ ಮಾತ್ರ ದಂಬಾಚಾರ, ಹಿಂಸೆ ಇವೆಲ್ಲ ಮಾಡ್ತಾ ಬದುಕ್ತಿರ್ತೀನಿ. ಆದ್ರಿಂದ ಅಭಿಸಂಧಾಯ ಯೋ ಹಿಂಸಾಂ ದಂಭಂ ಮಾತ್ಸರ್ಯಮೇವ, ದಂಭ, ಅಹಂಕಾರ ಇವೆಲ್ಲ ಇಟ್ಕೊಂಡು ಬದುಕ್ತಿರ್ತಾನೆ, ಅಷ್ಟೇ ಈಕ್ವಲ್ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಅದಕ್ಕೆ ದೇವರು ಇವನಿಗೆ ಒಂದು ಹೆಸರು ಕೊಟ್ಟ, ಏನು ಇವನು ಭಕ್ತ. ಯಾಕೆ? ಪೂಜೆ ಬಿಡ್ತಾ ಇಲ್ಲ, ಆದ್ರೆ ಇವೆಲ್ಲ ಅದ್ರ ಜೊತೆಗೆ ಸೇರ್ಕೊಂಡಿದೆ ಮೈನಸ್ ಪಾಯಿಂಟ್ಗಳು. ಅದಕ್ಕೆ ಇವನನ್ನ ತಾಮಸ ಭಕ್ತ ಅಂತ ಇವನಿಗೆ ಕ್ರೆಡಿಟ್ ಕೊಡೋಣ ಅಂತ ಪರಮಾತ್ಮ ಕೊಟ್ಟ. ಭಕ್ತ ಹೌದು, ಅಭಕ್ತ ಅಲ್ಲ. ಇವನು ಭಕ್ತ ಅಲ್ಲ ಅಂತ ಹೇಳ್ತಾ ಇಲ್ಲ, ಭಕ್ತ ಹೌದು. ಆದ್ರೆ ಆ ಭಕ್ತನಲ್ಲಿ ಇಂತಹ ಅವಗುಣಗಳು ಸೇರ್ಕೊಂಡಿರೋದ್ರಿಂದ ನನ್ನ ಪರವಾಗಿ ಎಲ್ಲ ಮಾಡ್ತಾ ಇದ್ದಾನೆ. ಆದ್ರೆ ಯಾಕಿದ್ರ ಆಂತರ್ಯ ಏನು ಅಂತ ಸಾತ್ವಿಕದ ಭಕ್ತನ ಲಕ್ಷಣ ಹೇಳಿದ್ಮೇಲೆ ನಮಗೆ ಗೊತ್ತಾಗತ್ತೆ ಯಾಕೆ ಹೀಗೆ ಹೇಳ್ದ ಪರಮಾತ್ಮ ಅಂತ. ತಾಮಸ ಭಕ್ತ ಅಂತ ಇವನನ್ನು ಕರೆದಿದ್ದ ಕಾರಣ ಏನು ಅಂತಂದ್ರೆ ಈ ಕಾರಣ. ಯಾಕೆ? ನನ್ನ ಪರವಾಗಿ ಎಲ್ಲ ಮಾಡ್ತಾ ಇದ್ದಾನೆ, ಆದ್ರೆ ಲೋಕದ ದೃಷ್ಟಿಯಿಂದ ಎಲ್ಲ ತೊಂದರೆ ಉಂಟು ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಆತ್ಮ ಉನ್ನತಿಗೂ ಕೂಡ ತಾನು ಪ್ರತಿರೋಧವನ್ನು ಮಾಡ್ಕೊಳ್ತಾ ಇದ್ದಾನೆ. ಯಾವ್ದು ಆತ್ಮ ಉನ್ನತಿಗೆ ಪ್ರತಿರೋಧ? ಆತ್ಮ ಪ್ರಶಂಸೆ ಇದೆಯಲ್ಲ, ಮೈಲಿಗೆ ಯಾವುದು? ಯಾರೋ ಹುಟ್ಟಿದ್ರೆ, ಯಾರೋ ಸತ್ರೆ ಅವಾಗ ಮಾತ್ರ ಮೈಲಿಗೆ ಅಂತ ನಾವು ಅನ್ಕೊಂಡಿರ್ತೀವಿ. ಇಲ್ಲಾಂದ್ರೆ ಸ್ಮಶಾನಕ್ಕೆ ಹೋಗಿ ಬಂದ್ರೆ, ಅಲ್ಲಿ ಹೋಗಿ ಬಂದ್ರೆ ಮೈಲಿಗೆ ಅಂತ ನಾವು ಅನ್ಕೊಂಡಿರ್ತೀವಿ. ಯಾವ ದೊಡ್ಡ ಮೈಲಿಗೆ ಗೊತ್ತಾ? ಆತ್ಮ ಪ್ರಶಂಸೆ ಇದೆಯಲ್ಲ, ಇದು ದೊಡ್ಡ ಮೈಲಿಗೆ ಅಂತ. ಇದರಷ್ಟು ದೊಡ್ಡ ಮೈಲಿಗೆ ಎಲ್ಲಾದ್ರೂ ಹೋಗಿ ನಾನು ಹಿಂಗೆ ಮಾಡಿಕೊಂಡೆ, ನಾನು ಹಿಂಗೆ ಮಾಡಿದೆ ಅಂತ ಹೇಳಿದ್ರೆ ಅವತ್ತಿಂದ 10 ದಿವಸ ಮೈಲಿಗೆ ಕೊಡಬೇಕು ಅಂತ ಅರ್ಥ ಅಂತ. ಆದ್ರಿಂದ ಇದನ್ನು ಹೇಳೋ ತಾತ್ಪರ್ಯ, ಆತ್ಮ ಪ್ರಶಂಸೆ ಅನ್ನೋದೇನಿದೆಯಲ್ಲ ತುಂಬಾ ದೊಡ್ಡ ಮೈಲಿಗೆ ಇದು. ಇದು ಯಾವುದಕ್ಕೆ ಪ್ರತಿರೋಧಕ ಇದು ಉನ್ನತಿಗೆ ಪ್ರತಿರೋಧ. ಇದು ದೇವ್ರ ಪೂಜೆ ಮಾಡ್ತಾ ಇದ್ದಾನೆ, ಆದ್ರೆ ಅದರ ಈಕ್ವಲ್ ಆಗಿ ಈ ಕಡೆ ಬಂದ ಕೂಡಲೇ ಆತ್ಮ ಪ್ರಶಂಸೆ ಮಾಡಿಕೊಂಡ ಡಂಬಾಚಾರ ಇವೆಲ್ಲ ಮಾಡ್ತಾ ಇದ್ದಾನೆ. 4 ಜನ ಎಲ್ಲ ಆದ್ರೂ ಊಟಕ್ಕೆ ಕರೆದಿರ್ತಾರೆ ಯಾರಾದ್ರೂ ಮನೆಗೆ, ಇದ್ದಕ್ಕಿದ್ದಂಗೆ ಅವತ್ತೆಲ್ಲ ನೆನಪಾಗತ್ತೆ. ಧಾವಳಿ ನೆನಪಾಗತ್ತೆ, ತಂಬಿಗೆ ನೆನಪಾಗತ್ತೆ. ನಾವು ಮಡಿವಂತಿಗೆಯರು, ನಾವು ಮಡಿವಂತರು ಅಂತ ತೋರಿಸ್ಕೊಳ್ಳೋದು, ಆ ಪಂಕ್ತಿಯಲ್ಲೇ ಊಟಕ್ಕೆ ಕೊಡ್ಬೇಕು ಅಂತ. ಅವರಿಗೂ ಅದೇ ಭಕ್ಷ್ಯ ಬಡಿಸೋದು, ಇವರಿಗೂ ಅದೇ ಭಕ್ಷ್ಯ ಬಡಿಸೋದು. ಆದ್ರೆ ಏನು ಅಲ್ಲಿ ಸ್ಥಾನ ಪರ್ಯಾಟ ತೋರಿಸ್ಕೊಳ್ಳೋದು, ಇದೆಲ್ಲ ಡಂಬಾಚಾರ ಅಂತ ಕರೆಸ್ಕೊಳ್ಳುತ್ತೆ. ಹಿಂಗೆ ಬದುಕಿದ್ರೆ ಅದಕ್ಕೆ ದೇವರ ಪೂಜೆ ಎಲ್ಲ ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಬಂದು ನೋಡಿದ್ರೆ ಅದೇ ಬರ್ಮೋಡ ಟೀ ಶರ್ಟ್ ಹಾಕೊಂಡು ತಿಂತಾ ಕೂತಿರ್ತಾರೆ. ಹೊರಗಡೆ ಬಂದು ನೋಡಿದ್ರೆ ಅವರಷ್ಟು ಶುದ್ಧವಾಗಿ ಯಾರೂ ಇಲ್ವೇ ಇಲ್ಲ ಅಂತ ಅನ್ಕೊಳ್ಬೇಕು. ಆ ರೀತಿ ಡಂಬಾಚಾರತನ. ಈ ರೀತಿ ಡಂಬಾಚಾರದ ಹಿಂಸಾ ಪ್ರವೃತ್ತಿ ರೂಪವಾದ ಮಾತ್ಸರ್ಯದಿಂದ ಕೂಡಿರ್ತಕ್ಕಂತಹ ಜೀವನ ಹೊರಗಡೆ ನಡೆಸಿ ದೇವರ ಮನೆಯಲ್ಲಿ ಕೂತ್ಕೊಂಡು ದೇವರಿಗೆ ನೈವೇದ್ಯ ಎಲ್ಲ ಮಾಡಿದ್ರೆ ಭಕ್ತ ಹೌದು, ಆದ್ರೆ ನೀನು ತಾಮಸ ಭಕ್ತ ಅಂತ ಕರೆಸ್ಕೊಳ್ತಿ ಅಂತ ಪರಮಾತ್ಮ ಅವನಿಗೊಂದು ನೇಮ್ ಬೋರ್ಡ್ ಕೊಟ್ಟ. ಆಮೇಲೆ 2ನೇ ಲಕ್ಷಣ ಹೇಳಿದ. 2ನೇ ಭಕ್ತರು ಯಾರು? ವಿಷಯಾನ್ ಅಭಿಸಂಧಾಯ ಯಶ ಐಶ್ವರ್ಯಮೇವ ಅರ್ಚಾದ ವರ್ಚಯೇದ್ಯೋಮಾಂ ಮೃತದ್ಭಾವಸ್ಸ ರಾಜಸಃ. ವಿಷಯಾನ್ ಅಭಿಸಂಧಾಯ. ಈ ಕೆಲವರು ಇವು ಮಾಡ್ತಾ ಇರೋದಿಲ್ಲ, ಹಿಂಸೆ ಮಾಡಿರೋದಿಲ್ಲ ಇನ್ನೊಬ್ಬರಿಗೆ, ಡಂಬಾಚಾರ ಇನ್ನೊಬ್ರಿಗೆ ಏನು ಮಾಡ್ತಾ ಇರೋದಿಲ್ಲ.
ಮನೆಯಲ್ಲೂ ಬರ್ಮೋಡದಲ್ಲೇ ಊಟ, ಹೊರಗೋದ್ರು ಬರ್ಮೋಡದಲ್ಲೇ ಊಟ, ಮನೆಯಲ್ಲೂ ಧಾವಳಿಯಲ್ಲೇ ಊಟ, ಹೊರಗೋದ್ರು ಧಾವಳಿಯಲ್ಲೇ ಊಟ, ಹೀಗೆ ಜೀವನವನ್ನು ನಡೆಸ್ತಾ ಇರ್ತಾರೆ. ವಿಷಯಾನ್ ಅಭಿಸಂದಾಯ ಯಶ ಐಶ್ವರ್ಯಮೇವವ. ಆದರೆ ಹೊರಗಿನ ಪ್ರಪಂಚಕ್ಕೆ ಯಾವುದೇ ತೊಂದರೆ ಮಾಡಲಿಲ್ಲ, ದೇವತಾರಾಧನೆ ಮಾಡ್ತಾ ಇದ್ದಾನೆ. ಆ ದೇವತಾರಾಧನೆ ಯಾಕೆ ಮಾಡ್ತಾ ಇದ್ದಾನೆ? ಯಶ ಐಶ್ವರ್ಯಮೇವವ ವಿಷಯಾನ್ ಅಭಿಸಂದಾಯ. ಯಶಸ್ಸು, ನನಗೆ ಕೀರ್ತಿ ಬರಲಿ, ಲೋಕದಲ್ಲಿ ನನ್ನನ್ನು ಎಲ್ಲರೂ ಹೊಗಳ್ಳಿ. ಐಶ್ವರ್ಯ, ನನಗೆ ಸಂಪತ್ತು ನನ್ನನ್ನು ಹುಡ್ಕೊಂಡು ಬರಲಿ. ಅಭಿಸಂದಾಯ ವಿಷಯಾನ್ ಅಭಿಸಂದಾಯ, ನಾನು ಮನೆ ಕಟ್ಟುವಂತೆ ಆಗಲಿ, ನಾನು ವಾಹನ ತೆಗೆದುಕೊಳ್ಳುವಂತೆ ಆಗಲಿ ಅಂತ ಈ ರೀತಿ ಅನುಸಂಧಾನಗಳನ್ನು ಇಟ್ಟುಕೊಂಡು ದೇವತಾರಾಧನೆಯನ್ನು ಮಾಡೋದು. ಇವನಿಂದ ಲೋಕಕ್ಕೆ ಉಪದ್ರವ ಇಲ್ಲ, ಆದರೆ ಲೋಕದಲ್ಲಿ ಇರತಕ್ಕಂತಹ ಎಲ್ಲ ವಿಷಯ ಪದಾರ್ಥಗಳ ಕಾಮನೆ ಇಟ್ಕೊಂಡು ದೇವತಾರಾಧನೆ ಮಾಡ್ತಾ ಇದ್ದಾನೆ. ಅಂದ್ರೆ ಇವನು ಅವನಿಗಿಂತ ಸ್ವಲ್ಪ ಮೇಲೆ ಬಂದ. ಏನಾಯ್ತು? ದೇವ್ರ ಪೂಜೆ ಮಾಡಿದ್ರು ಇನ್ನೊಬ್ಬರಿಗೆ ಉಪದ್ರವಿಯಾಗಿ ಬದುಕುವವನು ತಾಮಸ ಭಕ್ತ. ಇವನು ಲೋಕೋಪದ್ರವ ಇಲ್ಲ, ಆದರೆ ತಾನು ಆಮಿಷವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಬಯಸ್ತಾ ಇದ್ದಾನೆ. ಆದ್ರಿಂದ ಇವನು ರಾಜಸ ಭಕ್ತ ಅಂತ ಕರೆಸ್ಕೊಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಇಷ್ಟಕ್ಕೇನೆ ರಾಜಸ ಭಕ್ತ ಅಂತ ಆಗೋದಿಲ್ಲ. ಮುಂದೆ ಹೇಳ್ತಾರೆ ಕಪಿಲನಾಮಕನಾದ ಪರಮಾತ್ಮ, ಅರ್ಚಯೇ ಗೋಮಾಂ ಪೃಥಗ್ಭಾವ. ಕೆಲವರು ದೇವತಾರಾಧನೆಯನ್ನು ಮಾಡ್ತಿರ್ತಾರೆ. ಏನ್ ಭಾವನೆಯನ್ನು ಮಾಡ್ತಿರ್ತಾರೆ ಅಂತಂದ್ರೆ, ಇವನಿಗೆ ಸಂಪತ್ತು ಬೇಕಾಗಿದೆ ಅಂತ ಅದಕ್ಕೋಸ್ಕರ ಕೆಲವರು ಕೇಳ್ತಿರ್ತಾರೆ. ಯಾವುದ್ರಲ್ಲಿ ಇಲ್ಲದೆ ಇರೋ ಆಸಕ್ತಿ ಕೆಲವರಿಗೆ ಇಂಥದ್ರಲ್ಲಿ ಇರುತ್ತಂತ. ಏನಂತಂದ್ರೆ, ಶ್ರೀಕರ ಮಂತ್ರ ಉಪದೇಶ ಕೊಡಿ ನಮಗೆ ಅಂತ. ಯಾಕೆ? ಶ್ರೀಕರ ಮಂತ್ರದ ಉಪಾಸನೆ ದುಡ್ಡು ತುಂಬ ಬರುತ್ತೆ ಅಂತ. ಧನ್ವಂತರಿ ರೂಪದ ಉಪಾಸನೆ ಉಪದೇಶ ಮಾಡಿ ಅದರಿಂದ ಆರೋಗ್ಯ ಬರುತ್ತೆ ಅಂತ. ಏನಾಯ್ತು ಹಾಗಾದ್ರೆ? ಇಲ್ಲಿ ತಾತ್ಪರ್ಯ ಆಚಾರ್ಯರು ಬರೀತಾರೆ, ಪೃಥಗ್ಭಾವ ಅಂದ್ರೆ ಭಗವದ್ ರೂಪಗಳಲ್ಲಿ ಭೇದವನ್ನು ಚಿಂತನೆ ಮಾಡೋದು. ಐಶ್ವರ್ಯವನ್ನು ಕೊಡ್ಲಿಕ್ಕಿರುವ ಸಾಮರ್ಥ್ಯ ಭಗವಂತನ ರೂಪಗಳಲ್ಲಿ ಶ್ರೀಕರ ರೂಪಕ್ಕೆ ಮಾತ್ರ ಇರೋದು. ಆರೋಗ್ಯವನ್ನು ಕೊಡ್ಲಿಕ್ಕಿರುವ ಸಾಮರ್ಥ್ಯ ಧನ್ವಂತರಿ ರೂಪದಲ್ಲಿ ಮಾತ್ರ ಇರೋದು. ಧನ್ವಂತರಿ ರೂಪ ಸಂಪತ್ತು ಕೊಡ್ಲಿಕ್ಕೆ ಆಗೋದಿಲ್ಲ, ಶ್ರೀಕರ ರೂಪ ಆರೋಗ್ಯವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಹೀಗೆ ಪೃಥಗ್ಭಾವ ಭಗವದ್ ರೂಪಗಳಲ್ಲಿಯೇನೆ ನಾವು ಭೇದವನ್ನು ಚಿಂತನೆ ಮಾಡಿದ್ರೆ ಆವಾಗ ಈ ಭಕ್ತ ಇವನು ರಾಜಸ ಭಕ್ತ ಅಂತ ಕರೆಸ್ಕೊಳ್ತಾನೆ. ಯಾಕೆ? ರಾಜಸ ಭಕ್ತ ಅಂದ್ರೆ ಏನು? 50-50 ಅಂತ ಅರ್ಥ. ದೇವತಾರಾಧನೆ ಮಾಡ್ತಾ ಇದ್ದಾನೆ, ಆದ್ರೆ ಆ ದೇವರ ರೂಪಗಳಲ್ಲೇ ಭೇದವನ್ನು ಕಾಣ್ತಾ ಇದ್ದಾನೆ. ಆದ್ರಿಂದ ಅವನು ರಾಜಸ ಭಕ್ತ ಅಂತ ಕರೆಸಿಕೊಳ್ತಾನೆ. ಇನ್ನು ಮೂರನೇ ಅವರು ಸಾತ್ವಿಕರು ಯಾರು? ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ವಾ ತದರ್ಪಣಂ ಯಜೇದ್ ಯಷ್ಟವ್ಯಮಿತಿವಾ ಪೃಥಗ್ಭಾವಸ್ಸ ಸಾತ್ವಿಕ. ಇಲ್ಲಿ ಆಚಾರ್ಯರು ಬಹಳ ಸುಂದರವಾದ ಅರ್ಥವನ್ನು ಬರೀತಾರೆ. ಇದರ ವ್ಯಾಖ್ಯಾನ, ಇದರ ಪದಚ್ಛೇದ ಹೇಗೆ ಮಾಡಬೇಕು ಅಂತ ಉಳಿದವರೆಲ್ಲ ಒಂದು ರೀತಿ ಪದಚ್ಛೇದ ಮಾಡಿದ್ರು. ಆದ್ರೆ ಆಚಾರ್ಯರು ಬರೀತಾರೆ ಅಪೃಥಗ್ಭಾವ ಅಂತ ವ್ಯಾಖ್ಯಾನ ಮಾಡಬೇಕಿದಕ್ಕೆ ಅಂತ. ಯಾಕೆ ಅಂತಂದ್ರೆ, ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ವಾ ತದರ್ಪಣಂ. ಕರ್ಮ ನಿರ್ಹಾರ ಅಂತ ಕರೀತಾರೆ. ನಾನು ನೀರು ಕುಡಿದೆ, ನಾನು ಅವಲಕ್ಕಿ ತಿಂದೆ, ನಾನು ಹಾಲು ಕುಡಿದೆ, ಮೊಸರು ತಿಂದೆ, ಏನೇ ತಿನ್ನಲಿ, ಏನೇ ಕುಡಿಲಿ, ಏನೇ ಮಾಡಲಿ, ಏನೇ ಹಾಕ್ಕೊಳ್ಳಿ, ಎಲ್ಲದರ ಅನುಸಂಧಾನ ಒಂದೇ ಇರತ್ತಂತೆ. ಇದು ದೇವ್ರು ಕೊಟ್ಟ ತಿಂದೆ, ಇದು ದೇವ್ರು ಕೊಟ್ಟ ಮಾಡಿದೆ, ಅವನು ಕೊಡದೇ ಇದ್ದರೆ ನಾನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರಿಂದ ನನ್ನಿಂದ ಏನೇ ನಡೆದ್ರು ಅದು ಅವನೇ ಮಾಡಿಸಿದ್ದು ಅಂತ ಪ್ರತಿಯೊಂದು ಕರ್ಮವನ್ನು ಕೂಡ ಇದು ಅವನಿಗೆ ಅರ್ಪಿತ ಅನ್ನೋ ಮನೋಬುದ್ಧಿ. ಈ ಮನೋಬುದ್ಧಿಯಿಂದ ಕರ್ಮಗಳಲ್ಲಿ ಪ್ರವೃತ್ತಿ, ಮುಂದಿನ ಕರ್ಮಗಳನ್ನು ಮಾಡಿದಾಗಲೂ ಆ ಕರ್ಮದಲ್ಲೂ ಅದೇ ಮನಪ್ರವೃತ್ತಿ. ಈ ರೀತಿ ಮನಪ್ರವೃತ್ತಿಯನ್ನು ಮಾಡಿ ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ವಾ ತದರ್ಪಣಂ. ಕರ್ಮಗಳಲ್ಲಿ ಪ್ರವೃತ್ತಿ ಮಾಡುವಾಗಲೂ ಇದೇ ಭಾವನೆ. ಏನು? ನನ್ನಿಂದ ದೇವರಿಗೆ ಮಾಡಿಸ್ತಾ ಇದ್ದಾನೆ, ಆದ್ರಿಂದ ನಾನು ಪ್ರವೃತ್ತಿ ಮಾಡ್ತಾ ಇದ್ದೇನೆ. ಆ ಮಾಡಿದ ಕರ್ಮ ಅದನ್ನು ಅದೇ ಪರಸ್ಮಿನ್ವಾ ತದರ್ಪಣಂ, ಆ ಭಗವಂತನಲ್ಲಿ ಅದನ್ನು ಸಮರ್ಪಣೆ ಮಾಡೋದು. ಯಜೇದ್ ಯಷ್ಟವ್ಯಮಿತಿವಾ, ನಾನು ಯಾರಿಗಾದ್ರೂ ಮಾಡಿಸ್ಲಿ, ನನ್ನಿಂದ ಯಾರಾದ್ರೂ ಮಾಡಿಸ್ಲಿ, ಇದೆಲ್ಲವೂ ಕೂಡ ಭಗವಂತನ ಆರಾಧನೆ. ಇದು ಅವನಿಂದಲೇ ಸಾಧ್ಯ, ಇಲ್ಲದೆ ಇದ್ರೆ ನನ್ನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಪೃಥಗ್ಭಾವಸ್ಸ ಸಾತ್ವಿಕ. ಈ ರೀತಿ ಯಾರು ಶಾಸ್ತ್ರವಿಹಿತವಾದ ಕರ್ಮಗಳು, ಆ ಕರ್ಮಗಳಲ್ಲಿ ಪ್ರವೃತ್ತಿಯೂ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ, ನಾನು ಮಾಡಿದ ಕರ್ಮ ಸ್ವೀಕಾರವೂ ಅವನೇ ಮಾಡ್ತಾ ಇದ್ದಾನೆ ಅಂತ ಎರಡರ ಜ್ಞಾನವನ್ನು ಇಟ್ಟುಕೊಂಡು, ನಾನು ಏನೂ ಇದಕ್ಕೆ ನಿಮಿತ್ತನಲ್ಲ, ನಾನು ಇದಕ್ಕೆ ಒಂದು ಹುಲ್ಲುಕಡ್ಡಿ ಸಮಾನ
ಅಂತ ಭಾವನೆಯನ್ನು ಇಟ್ಟುಕೊಂಡು ಕರ್ಮಗಳಲ್ಲಿ ಪ್ರವೃತ್ತಿ, ಕರ್ಮಗಳ ಸಮರ್ಪಣೆ ಇದು ಯಾವಾಗ ನಡೆಯುತ್ತೆ ಆವಾಗ ಅಂತಹ ಭಕ್ತನನ್ನ ಸಾತ್ವಿಕ ಭಕ್ತ ಅಂತ ಕರೀತಾರೆ. ಇದು ಮೂರರಲ್ಲಿರುವ ವ್ಯತ್ಯಾಸ. ಮೊದಲನೆಯವನು ಲೋಕೋಪದ್ರವಿಯಾಗಿ ಭಗವಂತನ ಆರಾಧನೆ ಮಾಡ್ತಾ ಇದ್ದ. ಎರಡನೆಯವನು ಲೋಕೋಪದ್ರವಿ ಅಲ್ಲ, ಆದರೆ ಭಗವಂತನ ಆರಾಧನೆಯನ್ನು ಮಾಡ್ತಾ ಭಗವಂತನಲ್ಲೇ ಭೇದವನ್ನು ಕಾಣ್ತಾ ಇದ್ದಾನೆ. ಮೂರನೆಯವನು ಲೋಕೋಪದ್ರವಿಯೂ ಅಲ್ಲ, ಭಗವಂತನಲ್ಲಿ ಭೇದವೂ ಕಾಣದಂತೆ ಭಗವದ್ ರೂಪಗಳಲ್ಲಿ ಅಭೇದ ಇದ್ದ ಎಲ್ಲಾ ಪದಾರ್ಥಗಳಲ್ಲಿಯೂ ಪರಮಾತ್ಮನನ್ನು ಕಂಡು ಎಲ್ಲಾ ಕರ್ಮಗಳು ಅವನಿಂದಲೇ ಮಾಡ್ತಾ ಇದ್ದೀನಿ, ಮಾಡಿದ ಕರ್ಮಗಳೆಲ್ಲವೂ ಅವನಿಗೆ ಅರ್ಪಿತ ಅಂತ ಮನೋಭಾವನೆಯಿಂದ ಪ್ರವೃತ್ತಿ ಮಾಡಿದ್ರೆ ಆವಾಗ ಏನಾಯಿತು? ಅವನು ಸಾತ್ವಿಕ ಭಕ್ತ ಅಂತ ಕರೆಸಿಕೊಳ್ತಾನೆ. ಇದು ಮೂರರಲ್ಲಿರುವ ವ್ಯತ್ಯಾಸ. ಆದ್ರಿಂದ ಭಕ್ತಿ ಅನ್ನೋದು ಗುಣ, ಅದು ಮೂರರಲ್ಲಿ ಯಾವುದರಿಂದ ಅದು ವಿಭಾಗ ಆಗತ್ತೆ ಅಂತಂದ್ರೆ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ಈ ಭಕ್ತಿಗಳು, ಈ ಭಕ್ತರ ಗುಣಗಳು ಅಥವಾ ಈ ಭಕ್ತರ ವೈವಿಧ್ಯಗಳು ಅದು ವಿಭಾಗ ಉಂಟಾಗತ್ತೆ. ಇಷ್ಟೆಲ್ಲ ಹೇಳಿ ಕೊನೆಗೊಂದು ಮಾತನ್ನು ಹೇಳ್ತಾನೆ ಪರಮಾತ್ಮ. ಅಹೈತುಕಿ ಅವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೆ ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹೃದಯಂ. ಇದೆಲ್ಲದಕ್ಕಿಂತ ಮೇಲಿದೆ ಅಂತೆ. ಏನು ಅಂತಂದ್ರೆ ಒಂದು ಆತ್ಯಂತಿಕ ಭಕ್ತಿ ಅಂತ ಇದೆ. ಈ ಆತ್ಯಂತಿಕ ಭಕ್ತಿ ಇದೇನು ಅಂತಂದ್ರೆ ಇದು ತುಂಬಾ ವಿಚಿತ್ರ. ಇದು ಮನಸ್ಸನ್ನ ಏಕಾಗ್ರತೆ ಮಾಡಿ ಪರಪದಾರ್ಥಗಳಲ್ಲಿ, ವಿಷಯ ಪದಾರ್ಥಗಳಲ್ಲಿ ಯತ್ಕಿಂಚಿತ್ತು ಅದರ ಲವಲೇಶವೂ ಅದರ ಹೋಗದೇ ಇರುವಂತೆ ಈ ಸಾತ್ವಿಕ ಭಕ್ತ ಇದಾನಲ್ಲ, ಆ ಸಾತ್ವಿಕ ಭಕ್ತನಲ್ಲಿಯೂ ಕೆಲವೊಮ್ಮೆ ಮನಶ್ಚಾಂಚಲ್ಯದಿಂದ ಇಂದ್ರಿಯ ನಿಗ್ರಹ ಹೋಗುವ ಪ್ರಸಂಗ ಇದೆ ಅಂತ. ಭಗವಂತನೇ ಮಾಡಿಸಿರ್ತಾನೆ, ಭಗವಂತನೇ ಮಾಡಿದ್ದಾನೆ, ಅವನಿಗೆ ಅರ್ಪಿತ ಆಗ್ತಾ ಇದೆ ಅಂತ ಅವನಲ್ಲಿ ಬುದ್ಧಿ ಇದ್ರೂ ಕೂಡ ಕೆಲವೊಮ್ಮೆ ಕಲಿಯ ಆವೇಶಕ್ಕೆ ಒಳಪಟ್ಟು ಅದನ್ನು ಬಿಟ್ಕೊಳ್ಳುವ ಪ್ರಸಂಗ ಬರುತ್ತೆ. ಅದು ಯಾರು? ಅದಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಆಚಾರ್ಯರು ಬರೀತಾರೆ ಗರುಡಶೇಷರುದ್ರರು. ಈ ಗರುಡಶೇಷರುದ್ರ ಏನಿದ್ದಾರೆ ಇವರು ಹಾಗಿದೆ, ನಿತ್ಯ ಸಾತ್ವಿಕ ಕರ್ಮಗಳನ್ನೇ ಮಾಡ್ತಕ್ಕಂಥವ್ರು. ಆದರೆ ಕಲಿಯ ಆವೇಶದಿಂದ ಆವಾಗ ಈ ಏಕಾಗ್ರತೆಯನ್ನು ಬಿಟ್ಕೊಳ್ಳುವ ಪ್ರಸಂಗ ಬರುತ್ತಂತ. ಅದಕ್ಕೆ ಇವರಿಗಿಂತಲೂ ಮಿಗಿಲಾದ ಭಕ್ತರು ಅಂತಿದ್ದಾರೆ. ಯಾರು? ಬ್ರಹ್ಮದೇವರು, ಪ್ರಾಣದೇವರು. ಅವರಲ್ಲಿ ಕಲಿಯ ಸಂಪರ್ಕ ಇಲ್ಲ, ಆವೇಶ ಇಲ್ಲ. ಆದ್ರಿಂದ ಅವರು ಮಾಡುವ ಭಕ್ತಿಗೆ ಹೆಸರೇನು ಅಂತಂದ್ರೆ ಅದು ಆತ್ಯಂತಿಕೀ ಭಕ್ತಿ ಅಂತ. ಅಂದ್ರೆ ಏನು? ಈ ಭಕ್ತಿಯಲ್ಲಿ ಯಾವತ್ತಿಗೂ ಕೂಡ ಅಂತ್ಯ ಉಂಟಾಗೋದಿಲ್ಲ. ಗರುಡಶೇಷರುದ್ರನು ಮಾಡ್ತಕ್ಕಂತಹ ಭಕ್ತಿಯಲ್ಲಿ ಅದಕ್ಕೊಂದು ಅಂತ್ಯ ಅಂತಂದ್ರೆ ಏನರ್ಥ? ಅದಕ್ಕೊಂದು ಎಲ್ಲೋ ಒಂದು ಕಡೆ ಕಾಮ ಬರುತ್ತಲ್ಲಿ, ಫುಲ್ ಸ್ಟಾಪ್ ಅಲ್ಲ, ಕಾಮ ಬರುತ್ತೆ. ಮತ್ತೆ ಭಗವಂತನ ವಿಷಯವಾದ ಪ್ರವೃತ್ತಿ ಮಾಡಿದ್ರೆ ಮತ್ತೆ ಏಕಾಗ್ರತೆ ಬರುತ್ತೆ. ಹಾಗಾದ್ರೆ ಕಾಮ ಬಂತು ಅಂದ್ರೆ ಅರ್ಥ ಏನಾಯ್ತು? ಅಲ್ಲಿ ಭಕ್ತಿ ವಿಚಲಿತ ಆಯಿತು ಅಂತ ಅರ್ಥ. ಆದ್ರೆ ಭಕ್ತಿ ವಿಚಲಿತ ಆಗದೇ ಇರುವಂತೆ ನಿಶ್ಚಲವಾದ ಭಕ್ತಿಯನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಅದು ಇರೋದು, ಅದನ್ನು ಕರೆಸ್ಕೊಳ್ತಕ್ಕಂತಹ ಭಕ್ತರು ಅಂತಂದ್ರೆ ಅದು ಆತ್ಯಂತಿಕ ಭಕ್ತರು. ಅದು ಇರೋದು ಎಲ್ಲಿ? ಅದು ವಾಯುದೇವರು, ಬ್ರಹ್ಮದೇವರಲ್ಲಿ. ಆದ್ರಿಂದ ಆತ್ಯಂತಿಕ ಭಕ್ತಿ ಅನ್ನೋದು ಒಂದಿದೆ. ಆ ಆತ್ಯಂತಿಕ ಭಕ್ತಿಯಿಂದ ನಾನು ಮದ್ಗುಣ ಶ್ರುತ ಮಾತ್ರೇಣ ಮೈ ಸರ್ವ ಗುಣಾಶ್ರಯೇ ಮನೋಗತಿ ರವಿಚ್ಛಿನ್ನ ಯಥಾ ಗಂಗಾಂಬಸೋ ಬುಧೌ. ಅದು ಹೇಗೆ ಅಂತಂದ್ರೆ ಅದಕ್ಕೊಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಈ ಗಂಗಾ ನದಿ ಇದೆ, ಒಂದು ಸಮುದ್ರ ಇದೆ. ಆ ಸಮುದ್ರದ ದಡಕ್ಕೆ, ಸಮುದ್ರದ ಶರೀರಕ್ಕೆ ಆ ಶರೀರಕ್ಕೆ ಸೇರಬೇಕು. ಯಾವುದು? ನದಿಗಳೆಲ್ಲ ಸೇರೋದು ಎಲ್ಲಿ? ಸಮುದ್ರಕ್ಕೆ ಸೇರೋದು. ಆ ಸೇರ್ಬೇಕಾದ್ರೆ ಎಷ್ಟೋ ಕಲ್ಲು ಬಂಡೆಗಳು, ಎಷ್ಟೋ ವೃಕ್ಷಗಳು, ಏನೇನೋ ಅಡ್ಡಡ್ಡ ಬರ್ತಾವೆ. ಅವು ಏನು ಅಡ್ಡ ಬಂದರೂ ಕೂಡ ಆ ನದಿಗಳು ಏನು ಮಾಡ್ತಾವೆ? ಅವುಗಳು ತಾವು ಸೇರಬೇಕಾದ ಸಮುದ್ರವನ್ನ ಅವುಗಳು ಸೇರಿಯೇ ಸೇರ್ತಾವೆ. ಹಾಗೆ ಬ್ರಹ್ಮದೇವರು, ವಾಯುದೇವರು ಏನಿದ್ದಾರೆ ಅವರಿಬ್ರು ಎಷ್ಟೇ ಅಡಚಣೆಗಳು ಬರಲಿ, ಆದ್ರೆ ಸಮುದ್ರವನ್ನ ನದಿಗಳು ಸೇರುವಂತೆ ಇವರ ಭಕ್ತಿ ಅನ್ನೋದು ಅದು ಪರಮಾತ್ಮನೆಂಬ ಸಮುದ್ರವನ್ನ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದು ಸೇರಿಯೇ ಸೇರತ್ತೆ. ಹೀಗೆ ಗಂಗಾಂಬಸೋ ಬುಧೌ ಮನೋಗತಿ ಅವಿಚ್ಛಿನ್ನ. ಆ ಮನಸ್ಸು ಅವರಿಬ್ಬರದ್ದು ಏನಿದೆ ಅಲ್ಲ, ಬ್ರಹ್ಮದೇವರ ವಾಯುದೇವರ ಮನಸ್ಸು, ಈ ಮನೋಗತಿ ಅವಿಚ್ಛಿನ್ನ ಯಥಾ ಗಂಗಾಂಬಸೋ ಬುಧೌ. ಅವರಿಬ್ಬರ ಮನೋಗತಿ ಆ ಗಂಗಾ ನೀರಿನ ಪ್ರವಾಹ ಏನೇ ಅಡೆತಡೆಗಳು ಬಂದರೂ ಕೂಡ ಸಮುದ್ರವನ್ನು ಸೇರುವಂತೆ ಇವರಿಬ್ಬರ ಮನಸ್ಸು ಅನ್ನುವಂಥದ್ದು ಅದೇನಾಗುತ್ತೆ? ಆ ಭಕ್ತಿ ಅನ್ನುವಂಥದ್ದು ಅದು ಪರಮಾತ್ಮನ ಸಾಗರದಲ್ಲಿ, ಪರಮಾತ್ಮನೆಂಬ ಸಾಗರದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದು ಸೇರಿಯೇ ಸೇರುತ್ತೆ.
ಇದು ಆತ್ಯಂತಿಕ ಭಕ್ತಿಯ ಲಕ್ಷಣ. ಇದು ಅಂತಹ ಭಕ್ತಿಗೆ ಸಾಂಕೇತಿಕರು ಅದು ಬ್ರಹ್ಮವಾಯುಗಳು ಅಂತ ಈ ರೀತಿ ಆ ಕಪಿಲ ನಾಮಕನಾದ ಪರಮಾತ್ಮ ತಾಯಿಗೆ ಭಕ್ತರ ಮತ್ತು ಭಕ್ತಿಯ ಗುಣಲಕ್ಷಣಗಳನ್ನು ತಾಯಿಗೆ ಉಪದೇಶವನ್ನು ಮಾಡ್ತಾನೆ. ಅದಾದ ಮೇಲೆ ಮುಂದೆ ಆ ಜೀವರಾಶಿಗಳ ವೈವಿಧ್ಯ, ಜೀವನಲ್ಲಿರುವ ಭೇದ ಅದೆಲ್ಲವೂ ತಾಯಿಗೆ ಉಪದೇಶವನ್ನು ಮಾಡ್ತಾನೆ ಅಂತ ಹೇಳುತ್ತೆ ಭಾಗವತ. ಅದರಲ್ಲಿ ಹೇಳಬೇಕಾದ್ರೆ ಯಾರಿಗಿಂತ ಯಾರು ಉತ್ತಮರು ಅಂತ ಚಿಂತನೆ ಬಂದಾಗ ಅದಕ್ಕೆ ಹೇಳ್ತಾ ಹೋಗ್ತಾರೆ. ವೇದಾಂಗ ವೇದಾಂತಜ್ಞ ಅಂತ ಹೇಳ್ತಾರೆ. ಈ ಅನೇಕ ಪಾದಗಳು, ಅನೇಕ ಕಾಲುಗಳು ಉಳ್ಳವರಿಗಿಂತ 4 ಕಾಲುಗಳುಳ್ಳವರು ಶ್ರೇಷ್ಠರು. 4 ಕಾಲು ಉಳ್ಳವರಿಗಿಂತ 2 ಕಾಲು ಉಳ್ಳವರು ಶ್ರೇಷ್ಠರು. ಆ 2 ಕಾಲುಳ್ಳವರಲ್ಲಿಯೂ ಕೂಡ ಬ್ರಾಹ್ಮಣರು ಶ್ರೇಷ್ಠರು. ಆ ಬ್ರಾಹ್ಮಣರಲ್ಲಿಯೂ ಕೂಡ ವೇದಾಂತಜ್ಞರು ಶ್ರೇಷ್ಠರು. ಆ ವೇದಾಂತಜ್ಞರಲ್ಲಿಯೂ ಕೂಡ ವೇದಾಂತ ಅರ್ಥಜ್ಞರು ಶ್ರೇಷ್ಠರು ಅಂತ. ಏನು ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಆಚಾರ್ಯರು ಏನು ಅಂತಂದ್ರೆ, ಬಹುಪಾದಾಸ್ತು 4 ಅನೇಕ ಪಾದಗಳಿರೋದು ಅಂತಂದ್ರೆ ಯಾವುದು? ಅದಕ್ಕೆ ಅನೇಕ ಕ್ರಿಮಿಕೀಟಗಳಿದ್ದಾವೆ, ಹಾವುಗಳು ಇದ್ದಾವೆ, ಚೇಳು, ಇವೆಲ್ಲ ಬಹುಪಾದಗಳು. ಈ ಬಹುಪಾದಗಳಿರ್ತಕ್ಕಂತಹ ಪ್ರಾಣಿಗಳಿಗಿಂತಲೂ ಕೂಡ ಚತುಷ್ಪಾದಗಳು 4 ಪಾದಗಳಿರ್ತಕ್ಕಂತಹ ಹಸು ಮುಂತಾದ ಪ್ರಾಣಿಗಳು ಶ್ರೇಷ್ಠ. ಆ 4 ಪಾದಗಳಿಗಿರ್ತಕ್ಕಂತಹ ಪ್ರಾಣಿಗಳಿಗಿಂತಲೂ 2 ಪಾದ ಯಾರು? ನಾವೆಲ್ಲ. ಆ 2 ಪಾದ ಪ್ರಾಣಿಗಳಿಗಿರುವುದು ಶ್ರೇಷ್ಠ. ಆ 2 ಪಾದ ಪ್ರಾಣಿಗಳಲ್ಲಿಯೂ ಕೂಡ 4 ವರ್ಣಗಳ ವ್ಯವಸ್ಥೆ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ 4 ವರ್ಣಗಳ ವ್ಯವಸ್ಥೆ ಇದೆ. ಆ 4 ವರ್ಣದವರು ಶ್ರೇಷ್ಠ. ಆ 4 ವರ್ಣದವರಲ್ಲಿಯೂ ಕೂಡ ಬ್ರಾಹ್ಮಣ ಶ್ರೇಷ್ಠ. ಆ ಬ್ರಾಹ್ಮಣರಲ್ಲಿಯೂ ಕೂಡ ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ವೇದಾಂತಜ್ಞ, ಆ ವೇದಜ್ಞ ಅಂತ ಹೇಳ್ತಾರೆ. ವೇದಜ್ಞ, ವೇದವನ್ನು ಓದಿದವರು ಶ್ರೇಷ್ಠರು. ವೇದವನ್ನು ಓದಿದಾಕ್ಷಣಕ್ಕೆ ಅವನು ಶ್ರೇಷ್ಠ ಆಗೋದಿಲ್ಲ. ತದರ್ಥಜ್ಞ, ಅದರ ಅರ್ಥವನ್ನು ತಿಳ್ಕೊಂಡವರು. ವೇದವನ್ನು ಚೆನ್ನಾಗಿ ಬಾಯ್ಪಾಠ ಮಾಡಿಬಿಟ್ಟಿರ್ತಾರೆ ಕೆಲವರು, ಅರ್ಥ ಗೊತ್ತಿರೋದಿಲ್ಲ. ಆದ್ರೆ ವೇದವನ್ನು ತಿಳಿಯೋದು ತಪ್ಪು ಅಂತ ಅರ್ಥ ಅಲ್ಲ. ಅವನು ಅವರಿಗಿಂತಲೂ ಶ್ರೇಷ್ಠನಾಗ್ತಾನೆ. ದ್ವಿಪಾದಗಳಿಗಿಂತಲೂ ವೇದಜ್ಞನೂ ಶ್ರೇಷ್ಠ ಆದ್ರಿಂದ ಅವರಿಗಿಂತ ಶ್ರೇಷ್ಠ ಸ್ಥಾನ ಬರುತ್ತೆ. ಆ ವೇದವನ್ನು ತಿಳ್ಕೊಂಡವರಿಗಿಂತಲೂ ಶ್ರೇಷ್ಠ ಯಾರು? ವೇದಾರ್ಥಜ್ಞ. ಅದಕ್ಕೇನು ಅರ್ಥ ಅಂತ ತಿಳ್ಕೊಳ್ಳೋದಿದೆ ಅಲ್ಲ, ಅವನಿಗಿಂತಲೂ ಶ್ರೇಷ್ಠ. ಇದಾದ್ಮೇಲೆ ಇನ್ನೊಂದು ಸ್ಥಾನ ಸಂಶಯಚ್ಛಿತ್. ಈ ಕೆಲವರು ಇರ್ತಾರೆ, ನಾವು ಓದೋಣ, ನಾವು ಅರ್ಥ ತಿಳ್ಕೊಳ್ಳೋಣ ಅಂತ ಕೆಲವರು ಇರ್ತಾರೆ. ಇನ್ನೊಬ್ಬರಿಗೆ ಉಪದೇಶ ಮಾಡಬಾರ್ದು. ಅವ್ರು ಎದುರಿಗೆ ಹೇಳ್ತಾ ಇರೋರು ತಪ್ಪೇ ಹೇಳ್ತಿರ್ಲಿ, ನಾವು ಹಂಗೆ ಇರಬೇಕು. ಅವ್ನು ಹೇಳ್ತಿರೋ ತಪ್ಪು ಅಂತ ಗೊತ್ತಾದ ಮೇಲೆ ಅವನನ್ನು ಹೋಗಿ ತಿದ್ದಬೇಕಂತ. ಆದರೆ ಕೆಲವರು ಇರ್ತಾರೆ ಏನಂತಂದ್ರೆ ನಮ್ಗೆ ಯಾಕೆ ಬೇಕು ಅಂತ. ಕೆಲವರು ಹಂಗೆ, ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ದಾನೆ, ನಮ್ಮ ತಾತ ನಮಗೆ ಹೇಳ್ಕೊಟ್ಟಿದ್ದಾರೆ, ನಾವು ಮಾತ್ರ ಕಲ್ತ್ರೆ ಸಾಕು, ನಾವ್ಯಾಕೆ ಪಕ್ಕದ ಮನೆಯವ್ರ ವಿಷಯಕ್ಕೆ ಹೋಗ್ಬೇಕು. ನಮಗೆ ಹಾಗಲ್ಲ. ಸಾಧಕರು ಅಂತ ಹೇಳಿದ್ರೆ ಅವನ ಕರ್ತವ್ಯದಲ್ಲಿ ಸೇರುತ್ತೆ ಇದು. ಆದ್ರಿಂದ ಕೃಷ್ಣ ಹೇಳಿದ, ಅದರಿಂದ ಕಪಿಲ ಪರಮಾತ್ಮ ಹೇಳಿದ, ವೇದವನ್ನು ಓದಿದವನು ಶ್ರೇಷ್ಠ. ವೇದವನ್ನು ಓದೋದು ಮಾತ್ರ ಅಲ್ಲ, ತದರ್ಥವನ್ನು ತಿಳ್ಕೊಂಡವನು ಶ್ರೇಷ್ಠ. ಅವನಿಗಿಂತಲೂ ಶ್ರೇಷ್ಠ ಯಾರು ಅಂದ್ರೆ ಸಂಶಯಚ್ಛಿತ್. ಯಾರಾದ್ರೂ ಇವನ ಮುಂದೆ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಾ ಇದ್ರೆ ಅವನ ಸಂಶಯವನ್ನು ಪರಿಹಾರ ಮಾಡೋನು. ವೇದದ ವಿಷಯದಲ್ಲಿ, ವೇದಾರ್ಥದ ವಿಷಯದಲ್ಲಿ ಸಂಶಯಗಳನ್ನು ಬಂದವನಿಗೆ ಪರಿಹಾರ ಮಾಡಿಕೊಳ್ಳುವವನು ಅವನಿಗಿಂತಲೂ ಶ್ರೇಷ್ಠ ಅಂತ. ಅವನಿಗಿಂತಲೂ ಶ್ರೇಷ್ಠ ಯಾರು ಅಂತಂದ್ರೆ ಇದನ್ನೆಲ್ಲ ತಿಳ್ಕೊಂಡು ಉಪಾಸನೆ ಮಾಡ್ತಾನಲ್ಲ, ವೇದವನ್ನು ಓದಿದಾನೆ, ವೇದವನ್ನು ಓದಿದವನಿಗಿಂತಲೂ ಅರ್ಥ ತಿಳ್ಕೊಂಡವನು ಶ್ರೇಷ್ಠ. ಆ ಅರ್ಥ ತಿಳ್ಕೊಳ್ಳೋನಿಗಿಂತಲೂ ಮತ್ತೊಬ್ಬರಿಗೆ ಸಂಶಯವನ್ನು ಪರಿಹಾರ ಮಾಡಿ ಬೋಧನೆ ಮಾಡೋನು ಶ್ರೇಷ್ಠ. ಅವನಿಗಿಂತಲೂ ಶ್ರೇಷ್ಠ ಯಾರು ಅಂತಂದ್ರೆ ಈ ರೀತಿ ಹೇಳಿದಂತೆ ಜೀವನದಲ್ಲಿ ನಡ್ಕೊಳ್ಳುವವನು ಅವರಿಗಿಂತಲೂ ಶ್ರೇಷ್ಠ. ಇದನ್ನ ಯಾಕೆ ಕೊನೆಗೆ ಹೇಳ್ದ ಅಂತಂದ್ರೆ, ಇದು ಮೊದಲಿನ 3 ಇದೆ ಅಲ್ಲ, ಅದು ಮಾಡ್ತಿರ್ತಾರೆ ಸುಮಾರು ಜನ. ಆದರೆ ತಮ್ಮ ಉಪಾಸನೆಗೆ ಬರಲಿ ಅಂದ್ರೆ ಬರೋದಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೂ ಒಳ್ಳೆ ಉಪನ್ಯಾಸ, ಸಾಯಂಕಾಲ ಆದ ಕೂಡಲೇ ಬದನೆಕಾಯಿ. ಸುಮಾರು ಜನ ಹಂಗಿರ್ತಾರೆ. ಪರೋಪದೇಶ ಸಮಯ, ಇನ್ನೊಬ್ರಿಗೆ ಉಪದೇಶ ಮಾಡಿ ಅಂತ ಹೇಳಿದ್ರೆ ಟೈಮ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಸ್ವಸ್ಯ ಅನುಷ್ಠಾನ ಸಮಯ, ನೀವು ಮಾಡಿ ಆಚಾರ್ಯ ಅಂತಂದ್ರೆ ಅಂತಾರೆ. ಆದ್ರಿಂದ ಪರೋಪದೇಶ ಅಂದ್ರೆ ಇವೆಲ್ಲ ನಡೆಯುತ್ತೆ. ವೇದ ತಾನು ಓದ್ತಾನೆ, ವೇದ ಅರ್ಥವನ್ನು ಬೇಕಾದ್ರೂ ಹೇಳ್ತಾನೆ, ಸಂಶಯಗಳನ್ನು ಪರಿಹಾರ ಮಾಡ್ತಾನೆ. ಆದ್ರೆ ಈ ವೇದೋದಿತವಾದ ಕರ್ಮಗಳೇನಿದ್ದಾವೆ ಇದನ್ನ ನೀನು ಅನುಷ್ಠಾನಕ್ಕೆ ತನ್ಕೋ ಅಂತ ಉಪದೇಶ ಎಲ್ಲ ಮಾಡ್ತಾರೆ ಆಚಾರ್ಯ. ಚಾತುರ್ಮಾಸ್ಯ ಮಾತೃಭಾಷೆ ಅನುಷ್ಠಾನಕ್ಕೆ ತಂದ್ಕೊಳ್ಳಿ ಆಚಾರ್ಯ. ಇಲ್ಲ, ನಮ್ಗೆ ಆಗಲ್ಲ, ಹೀಟ್ ಆಗತ್ತೆ. ಉಪವಾಸ ಮಾಡಿ ಆಚಾರ್ಯ, ನಮ್ ಕೈಯಲ್ಲಿ ಆಗಲ್ಲ ಅಂತ. ಹೀಗೆ ಅದರಿಂದ ಕೊನೆಗೆ ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಬಂದ್ರೆ, ಇವೆಲ್ಲ ಮಾಡೋರ್ಗಿಂತ ಕೊನೆಗೆ ಬಂದು ಅನುಷ್ಠಾನಕ್ಕೆ ಯಾರು ತಂದ್ಕೊಳ್ತಾನಲ್ಲ
ಅವನು ಶ್ರೇಷ್ಠ ಅಂತ ಆ ತಾಯಿಗೆ ತಾನು ಭಕ್ತಿಯ ಭಕ್ತರ ಲಕ್ಷಣ, ಅವರ ವೈಷಮ್ಯ, ಅವರ ವೈವಿಧ್ಯ, ಅದನ್ನೆಲ್ಲವನ್ನು ಕೂಡ ತಾಯಿಗೆ ತಾನು ಉಪದೇಶವನ್ನು ಮಾಡ್ತಾನೆ. ಹೀಗೆ ಆ ತಾಯಿಗೆಲ್ಲ ಉಪದೇಶ ಮುಗೀತು. ಅದು ಮುಗಿದ ಮೇಲೆ ತಾಯಿ ಹತ್ರ ಅನುಮತಿ ಕೇಳಿದ್ದಂತೆ ಪರಮಾತ್ಮ, ನೀನು ಯಾವುದಕ್ಕೋಸ್ಕರ ನನ್ನನ್ನು ಸಾಕ್ಷಾತ್ಕಾರ ಪಡಿಸಿಕೊಂಡಿದ್ದಿ, ಆ ಕೆಲಸ ಮುಗೀತು. ಇನ್ನು ನನಗೆ ನೀನು ಅನುಮತಿ ಕೊಟ್ಟರೆ ನಿನ್ನಂತೆಯೇ ಅನೇಕ ಭಕ್ತರು ಉದ್ಧಾರ ಆಗಲಿಕ್ಕೆ ಸಿದ್ಧರಿದ್ದಾರೆ. ಅವರ ಉದ್ಧಾರಕ್ಕೆ ನಾನು ಹೊರಡಬೇಕು, ನನಗೆ ಅನುಮತಿಯನ್ನು ಕೊಡುವಂತ ತಾಯಿ ಹತ್ರ ಅಪ್ಪಣೆಯನ್ನು ಕೇಳಿದ್ದಂತೆ. ತಾಯಿ ಅವನು ಬಂದಾಗ ಅಳುತ್ತಾ ಕೂತಿದ್ಲು. ನಿಮ್ಮ ತಂದೆ ಸಾಧನೆಗೆ ಹೊರಟೋಗ್ತೀನಿ ಅಂತ ಹೊರಟೋಗ್ಬಿಟ್ಟ. ಏನು ಬ್ಯಾಂಕ್ ಬ್ಯಾಲೆನ್ಸ್ ಇಡಲಿಲ್ಲ, ಏನೇನು ಇಟ್ಟಿಲ್ಲ, ಹಂಗೆ ಬಿಟ್ಟು ಹೋಗ್ಬಿಟ್ಟ. ಆದರೆ ನಿನ್ನನ್ನು ಕೈ ಕೊಟ್ಟು ಹೋದ. ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಏನೋ, ಏನಿದ್ರೆ ಏನೋ, ನಿನ್ನನ್ನು ಕೈ ಕೊಟ್ಟಿರೋದ್ರಿಂದ ಅದೆಲ್ಲದಕ್ಕಿಂತಲೂ ಮಿತವಾಗಿ ಇರ್ತಕ್ಕಂಥವು ನೀನು. ಆದ್ರಿಂದ ನಿನ್ನನ್ನು ಕೈ ಕೊಟ್ಟಿದ್ದಕ್ಕೆ ನೀನು ಎಲ್ಲಿ ಬೇಕಾದರೂ ನನಗೆ ನನ್ನ ಕಣ್ಣು ತೆಗೆಸಿದ್ದೀನಿ. ಆ ಕಣ್ಣು ತೆಗೆಸಿರೋದ್ರಿಂದ ಇನ್ನು ಯಾವ ವಸ್ತು ನನ್ನ ಹತ್ರ ಇದ್ರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ, ಏನು ಕಂಡ್ರು ಅದು ನೀನೇ. ಆದ್ರಿಂದ ನನಗೆ ಈ ಕಣ್ಣು ತೆಗೆಸಿರೋದ್ರಿಂದ ನನಗೆ ಅದು ಸಾಕು ಅಂತ ಹೇಳಿ ತಾಯಿ ಅವನಿಗೆ ಅನುಮತಿಯನ್ನು ಕೊಟ್ಟು ಕಳಿಸ್ತಾಳೆ. ಆ ತಾಯಿ ಅನುಮತಿ ಕೊಟ್ಟ ಮೇಲೆ ಪರಮಾತ್ಮ ಅಲ್ಲಿಂದ ಹೊರಡುತ್ತಾನೆ. ಆ ಪರಮಾತ್ಮ ಬೋಧನೆ ಮಾಡಿದ ಈ ಭಕ್ತಿಯ ಲಕ್ಷಣಗಳು, ಅಷ್ಟಾಂಗ ಯೋಗಗಳು, ಅವನು ಉಪದೇಶ ಮಾಡಿದಂತೆ ಎಲ್ಲ ಮೈಗೂಡಿಸಿಕೊಂಡಂತೆ ದೇವಹೂತಿ. ಆ ಮೈಗೂಡಿಸಿಕೊಂಡ ಮೇಲೆ ಅವಳ ನಿರ್ಯಾಣ ಕಾಲ ಬಂತು. ಆ ದೇಹ ನಿರ್ಯಾಣ ಮಾಡುವ ಸಮಯ ಬಂದಾಗ ತನ್ನ ದೇಹದಿಂದ ತಾನು ಪ್ರಾಣ ಉತ್ಕ್ರಮಣವನ್ನು ಮಾಡಿಕೊಳ್ತಾಳೆ. ಆ ಪ್ರಾಣೋತ್ಕ್ರಮಣ ಆದ ಮೇಲೆ ಅವಳ ದೇಹ ಅದು ಅಲ್ಲೇ ನೀರಿನ ರೂಪದಲ್ಲಿ ಧಾರಾಕಾರವಾಗಿ ಹರಿಲಿಕ್ಕೆ ಶುರುವಾಯಿತು. ಆ ಬಿಂದು ಸರೋವರದಲ್ಲಿ ಕೂತಿದ್ರಿಬ್ರು. ಆ ಬಿಂದು ಸರೋವರದ ಹತ್ತಿರದಲ್ಲಿ ಅವಳ ದೇಹ ನಿರ್ಯಾಣ ಆಗ್ಲಿಕ್ಕೆ ಶುರುವಾದ ಕೂಡಲೇ, ದೇಹ ಬಿಟ್ಟ ಕೂಡಲೇ ಎರಡನೇ ಕ್ಷಣದಲ್ಲಿ ಆ ದೇಹ ಅದು ನೀರಿನ ರೂಪದಲ್ಲಿ ಪ್ರವಾಹ ರೂಪದಲ್ಲಿ ಹರಿತಾ ಬಂತಂತೆ. ಅದೇ ಹೆಸರು ಬಂತು ಕಪಿಲಾ ನದಿ. ಕಪಿಲ ನಾಮಕನಾದ ಪರಮಾತ್ಮನ ಉಪದೇಶವನ್ನ ಕಿವಿಗಿಟ್ಟುಕೊಂಡು ಆ ನೀರು ಧಾರಾಕಾರವಾಗಿ ಹರಿದಿದ್ದು. ಯಾರದ್ದು? ಇವಳ ಶರೀರ. ಅದು ತಾಯಿಯ ದೇವಹೂತಿಯ ಶರೀರವೇ ನೀರಿನ ರೂಪದಲ್ಲಿ ಧಾರಾಕಾರವಾಗಿ ಹರಿದಿರೋದ್ರಿಂದ ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ಕಪಿಲ ನಾಮಕನಾದ ಪರಮಾತ್ಮ. ಅದಕ್ಕೆ ಅವನ ಹೆಸರೇ ಇಟ್ಟುಕೊಂಡು ಕಪಿಲ ಅನ್ನುವ ಹೆಸರಿನಿಂದ ಒಂದು ಮಹಾನದಿ ಅನ್ನುವಂತೆ ಆ ನದಿಯ ಪ್ರವಾಹ ರೂಪದಲ್ಲಿ ಅವನ ತಾಯಿ ತಾನು ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾಳೆ. ಏನದರ ಅಭಿಪ್ರಾಯ? ಅದಕ್ಕೆ ಹೇಳಿದ್ರು, ಅವಳಲ್ಲಿ ಆ ಕಪಿಲಾ ನದಿಯಲ್ಲಿ ಮಿಂದು ಎದ್ರೆ ಆವಾಗ ಅವಳನ್ನ ಹೇಗೆ ಪಾಪದಿಂದ ಪರಮಾತ್ಮ ತೊಳೆದ್ನೋ ಹಾಗೆ ನಮ್ಮನ್ನ ಪಾಪದಿಂದ ತೊಳಿತಾಳೆ. ಯಾಕೆ? ಅವನ ಉಪದೇಶ ನಮಗೆ ಡೈರೆಕ್ಟ್ ಆಗಂತೂ ಕೇಳಲಿಕ್ಕೆ ಅಧಿಕಾರ ಇಲ್ಲ, ಯೋಗ್ಯತೆಯೇ ಇಲ್ಲ. ಅದರಿಂದ ಕನಿಷ್ಠ ಪಕ್ಷ ಅವನ ಉಪದೇಶದಿಂದ ಪುನೀತಳಾಗಿರ್ತಕ್ಕಂತಹ ಅವನ ತಾಯಿ ಅವಳೇ ಶರೀರವಾಗಿ, ಅವಳೇ ನದಿಯಾಗಿ ಹರಿದಿರೋದ್ರಿಂದ ಅದರಲ್ಲಿ ಮುಳುಗಿ ಆದರೂ ಕೂಡ ಅವನು ತಾಯಿಗೆ ಉಪದೇಶ ಮಾಡಿದ ವಿಷಯಗಳನ್ನ ಆ ದೇಹದಲ್ಲಿ ಧಾರಣೆ ಮಾಡುವ ಒಂದು ಯೋಗ್ಯತೆ ಅದು ನಮ್ಮಲ್ಲಿ ಬರಲಿ ಅನ್ನೋದಕ್ಕೆ ಸಾಂಕೇತಿಕವಾಗಿ ಆ ನೀರು ಅದು ಅಲ್ಲಿಗೆ ಉಳಿದು ಬಿಡಬಾರ್ದು. ಅದು ಧಾರಾಕಾರವಾಗಿ ಪ್ರವಾಹ ರೂಪದಲ್ಲಿ ಎಲ್ಲಾ ಕಡೆ ಹರಿದುಕೊಂಡು ಹೋದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಕವಲು ಸಿಗತ್ತೆ ಅಲ್ಲಲ್ಲಿ ಮಿಂದು ಸ್ನಾನ ಮಾಡಿ ಅವರು ಪ್ರೀತರಾಗಲಿ ಅನ್ನುವ ಅಭಿಪ್ರಾಯದಲ್ಲಿ ಆ ತಾಯಿಯನ್ನ ನದಿಯ ರೂಪದಲ್ಲಿ ಪರಮಾತ್ಮ ಹರಿಸಿದ ಅಂತ ಈ ರೀತಿ ಅನುಸಂಧಾನವನ್ನು ತೆಗೆದುಕೊಳ್ತಾ, ಈ ರೀತಿ ತಾಯಿ ಅವನಿಗೆ ಅನುಮತಿಯನ್ನು ಕೊಟ್ಟು ತಾನು ದೇಹ ನಿರ್ಯಾಣವನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹದಿಂದ ಆ ಭಗವಂತನ ಲೋಕವನ್ನೇ ತಾನು ಸೇರಿದ್ದು ಅಂತಕ್ಕಂತಹ ಚಿಂತನೆ ಅದು 3ನೇ ಸ್ಕಂದದಲ್ಲಿ